ನೀವೇನಾದರೂ ಪರ್ಫೆಕ್ಟ್ ಇನ್ವೆಸ್ಟ್ಮೆಂಟು, ಪರ್ಫೆಕ್ಟ್ ಲೊಕೇಶನ್ನು, ಪರ್ಫೆಕ್ಟ್ ಪ್ರೈಸಲ್ಲಿ ಏನಾದರೂ ಸೈಟ್ ಹುಡುಕ್ತಾ ಇದ್ದೀರಾ? ಹಾಗಾದರೆ ಬಿಡದಿಲಿ ಇರುವ BMRD ರೇರಾ ಅಪ್ರೂವ್ ಸೈಟ್ಸ್ನ ಇವತ್ತು ತೋರಿಸ್ತಾ ಇದ್ದೀನಿ. ಹಾಗೆ ಇದು ಮೇನ್ ಎಂಟ್ರೆನ್ಸ್ ಆಗಿರುತ್ತೆ ಫ್ರೆಂಡ್ಸ್. ಇದು ಮೇನ್ ಎಂಟ್ರೆನ್ಸ್ಗೆ ನಿಮಗೆ 60 ಫೀಟ್ ರೋಡ್ ಕೊಡ್ತಾ ಇದ್ದಾರೆ. ಹಾಗೆ ಈ 60 ಫೀಟ್ ರೋಡು ಸ್ಟ್ರೈಟಾಗಿ ಹೋದರೆ STRR ರೋಡ್ಗೆ ಜಾಯ್ನ್ ಆಗುತ್ತೆ, ಅಂದರೆ ಸೆಟಲೈಟ್ ಟೌನ್ಶಿಪ್ ರಿಂಗ್ ರೋಡ್ಗೆ ಜಾಯ್ನ್ ಆಗುತ್ತೆ. ಈ ಲೇಔಟು ಬೆಂಗಳೂರು ಮೈಸೂರು ಮೇನ್ ರೋಡ್ಗೆ ಬರೀ 1.5 ಕಿಲೋಮೀಟರ್ ಇದೆ. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಕೂಡ ಆಗಿದೆ. ಈ ಲೇಔಟ್ ಅಲ್ಲಿ ಕ್ವಾಲಿಟಿ ವರ್ಕ್ ಕೂಡ ಆಗಿದೆ. ಇವರು ಆಫರ್ ಮಾಡ್ತಾ ಇರೋದು ಲಕ್ಸುರಿ ಲಿವಿಂಗ್ ಸೈಟ್ಸ್ ಬಿಡದಿಯಲ್ಲಿ. ಪ್ರೈಸ್ ನೋಡಂಗಿದ್ರೆ ತುಂಬಾನೇ ರೀಸನಬಲ್ ಆಗಿ ಪ್ರೈಸಸ್ ನ ಕೋಟ್ ಮಾಡಿದ್ದಾರೆ. ಇಲ್ಲಿ ಬಿಡದಿ ಸರೌಂಡಿಂಗ್ಸ್ ನೀವು ಎಲ್ಲೇ ಹೋದ್ರೂ ಈ ಪ್ರೈಸ್ಗೆ ನಿಮಗೆ ಎಲ್ಲೂ ಕೂಡ ಸೈಟ್ ಅವೈಲಬಲ್ ಇರಲ್ಲ. ಬರೀ ಇವರ ಲೇಔಟ್ ಅಲ್ಲಿ ಮಾತ್ರ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾರೆ. ಹಾಗೆ ಬಜೆಟ್ ಫ್ರೆಂಡ್ಲಿ ಅಂತಾನೆ ಹೇಳ್ಬೋದು. ನಾನು ನಿಮ್ಮ ರೂಪ ರಮೇಶ್ ಕಳ್ಳ ವ್ಲಾಗ್ಸಿಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನಿವತ್ತು ಬೆಂಗಳೂರಿನ ಹೆಬ್ಬಾಗಿಲ ಆಗಿರುವಂತ ಬಿಡದಿ ಲೊಕೇಶನ್ ಅಲ್ಲಿರುವಂತ ಗುರು ಪುನ್ವಾನಿ ಪ್ರಾಪರ್ಟೀಸ್ ಅವರ ಯುರೇಕಾ ಲೇಔಟ್ಗೆ ಬಂದಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಬಂದ್ಬಿಟ್ಟು BMRD ಅಪ್ರೂವ್ ಆಗಿರೋಂಥ, ರೇರಾ ಅಪ್ರೂವ್ ಆಗಿರೋಂಥ ಸೈಟ್ಸಿಗೆ ಬಂದಿದೆ. ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್. ಲೇಔಟ್ ಮಾತ್ರ ಸಖತ್ತಾಗಿದೆ. ಇದು ಫೇಸ್ 1 ಅಲ್ಲಿ ಮಾಡ್ತಾ ಇರೋಂಥ ಇವತ್ತು ವಿಡಿಯೋ ಶೂಟು. ಮೇನ್ ರೋಡ್ಗಂತೂ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ರಲ್ಲ ಮೇನ್ ರೋಡು, ಅದಕ್ಕೆ ಆರ್ಚ್ ಕೂಡ ಮಾಡಿದ್ದಾರೆ. ಎಂಟ್ರೆನ್ಸ್ ಆರ್ಚ್ ಕೂಡ ಆಗಿದೆ. ಬ್ಯಾಕ್ ಸೈಡ್ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಸೈಟ್ ಆಫೀಸ್ ಆಗಿರುತ್ತೆ. ಯುರೇಕಾ ಪ್ರಾಜೆಕ್ಟ್ಗೆ ನಾನು ಇವತ್ತು ಸೈಟ್ ಲೊಕೇಶನ್ ಬಿಡದಿ ಸೈಟ್ ಲೊಕೇಶನ್ ಇರೋದು ಅಲ್ಲಿಗೆ ಬಂದಿದ್ದೀನಿ ಫ್ರೆಂಡ್ಸ್. ಇವತ್ತು ತುಂಬಾ ಜನ ಕೇಳ್ತಾ ಇದ್ರಿ, ಮೇಡಮ್ ರೇರಾ ಅಪ್ರೂವ್ ಆಗಿರುವಂತ ಯಾವ್ದಾದ್ರು ಸೈಟ್, ಒಳ್ಳೆ ಸೈಟ್ ಇದ್ರೆ ನನಗೆ ತೋರಿಸಿ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ನಾನು ಇವತ್ತು ಯುರೇಕಾ ಅವರ ಒಂದು ಲೇಔಟ್ಗೆ ಬಂದಿದ್ದೀನಿ. ಒಳ್ಳೆ ಪ್ರೀಮಿಯಂ ಸೈಟ್ಸ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ಬಂದ್ಬಿಟ್ಟು ನಿಮಗೆ ವಾಟರ್ ಫೆಸಿಲಿಟಿ ಆಗಿರ್ಲಿ, ಡ್ರೈನೇಜ್ ಫೆಸಿಲಿಟಿ ಆಗಿರ್ಲಿ, ಎಲೆಕ್ಟ್ರಿಕ್ಸ್ ಕೂಡ ಆಗಿದೆ. ಪ್ರತಿಯೊಂದೂ A to Z ಎಲ್ಲ ಪ್ರತಿಯೊಂದೂ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ನಿಮಗೆ ಇಲ್ಲಿ ಬಂದ್ಬಿಟ್ಟು 60 ಫೀಟ್ ರೋಡ್ ಕೂಡ ಆಗಿದೆ. ತುಂಬಾನೇ ಕನೆಕ್ಟಿವಿಟಿ ತುಂಬಾನೇ ಚೆನ್ನಾಗಿದೆ. ಇವಾಗ ಚಲಘಟ್ಟವರೆಗೂ ಮೆಟ್ರೋ ಸ್ಟೇಷನ್ ಇದೆ. ಹಾಗೆ ನೆಕ್ಸ್ಟ್ ಅಪ್ಕಮಿಂಗ್ ಬಿಡದಿ ಕೂಡ ಮೆಟ್ರೋ ಸ್ಟೇಷನ್ ಬರ್ತಾ ಇದೆ. ಕನೆಕ್ಟಿವಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಇವತ್ತು ನಮ್ ಜೊತೆ ಸಿದ್ದು ಪಾಟೀಲ್ ಸರ್ ಅವರು ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ, ಬನ್ನಿ ಸರ್. ಬನ್ನಿ ಸರ್. ಹಾಯ್ ಮೇಡಮ್. ರೂಪಾ ಮೇಡಮ್ ಹೇಗಿದ್ದೀರಾ? ಹಾಯ್ ಸರ್, ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್. ಎಲ್ಲ ನೀವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ವೆಲ್ಕಮ್ ಟು ಅವರ್ ಯುರೇಕಾ ಪ್ರಾಜೆಕ್ಟ್ ಮೇಡಮ್. ಥ್ಯಾಂಕ್ ಯು ಸರ್. ನಂಗಂತೂ ತುಂಬಾ ಖುಷಿ ಆಯ್ತು ನಿಮ್ಮ ಲೇಔಟ್ಗೆ ಬಂದ್ಬಿಟ್ಟು. ಹಾ ಮೇಡಮ್, ಒಂದು ಪಾಸಿಟಿವ್ ಫೀಲಿಂಗ್ ಬಂತು. ನಿಮ್ಮ ಎಂಟ್ರೆನ್ಸ್ ಆರ್ಚ್ ಇಂದ ಒಳಗಡೆ ಬಂದಿದ ತಕ್ಷಣ ಒಂಥರ ಪೀಸ್ಫುಲ್ ಅನಿಸ್ತು. ಹೇಗೆ ಅನಿಸ್ತು ಮೇಡಮ್? ಮತ್ತೆ ಇನ್ನೊಂದು ಬೇರೆ ಏನ್ ಅನಿಸ್ತದೆ ನಿಮಗೆ? ಬೇರೆ ಇಷ್ಟೊಂದೆಲ್ಲ ಲೇಔಟ್ಗಳು ನೋಡಿದೀರಾ? ಸರ್ ನೋಡಿದೀವಿ, ಆದ್ರೆ ತುಂಬಾನೇ ಕಾಮ್ ಆಗಿದೆ. ನಮ್ಮ ಬೆಂಗಳೂರು ಸಿಟಿ ಲೈಫ್ ಗಿಂತ ತುಂಬಾನೇ ಬೆಂಗಳೂರೇ ಮೇಡಮ್ ಇವಾಗ. ಸರ್ ಇವಾಗ ಕ್ರೌಡರ್. ಹೌದು ಸರ್, ಬೆಂಗಳೂರೇ ಇದೆ. ಇದು ಬೆಂಗಳೂರೇ ಬಿಡದಿ ಅಂದ್ರೆ ಮುಂಚೆ ಹೊರಗಡೆ ಇರ್ತಾ ಇತ್ತು. ಹೌದು ಸರ್, ಇವಾಗ ಬೆಂಗಳೂರಿಗೆ ಸೇರಿದೆ. ಆದ್ರೆ ನಾನ್ ಯಾವ ತರ ಹೇಳಿದಿನ ಸರ್, ಇವಾಗ ಅಲ್ಲಿರೋ ಬಿಸಿ ಟ್ರಾಫಿಕ್, ಮನೆ ಅಕ್ಕಪಕ್ಕ ಫುಲ್ ಕಂಜೆಸ್ಟೆಡ್, ಗಿಜ ಎನಿ ಟೈಮ್ ಏನಾದ್ರು ರಾತ್ರಿ 12 ಗಂಟೆಗೆ ನೋಡಿ ಟ್ರಾಫಿಕ್ ಸೌಂಡ್ ಇದೆ. ಆದ್ರೆ ಇಲ್ಲಿ ಬಂದ್ಬಿಟ್ಟು ಒಂಥರ ಕಾಮ್ ಆಗಿದೆ ಸರ್. ಇನ್ನೊಂದು ತುಂಬಾ ಗ್ರೀನರಿ ಇದೆ ಸರ್. ಗ್ರೀನರಿ ಹೇಳ್ತಾ ಇದ್ರಿ, ಇನ್ನೂ ಚೆನ್ನಾಗಿರ್ತಾ ಇತ್ತು ಮೇಡಮ್. ಇವಾಗ ಎಲ್ಲಿ ಮಳೆನೂ ಇಲ್ಲ, ನೀರಿಲ್ಲ, ಏನಿಲ್ಲ. ಆದ್ರೂ ಕೂಡ ದೇವ್ರ ಆಶೀರ್ವಾದದಿಂದ ಇನ್ನು ಇಷ್ಟೊಂದು ಗ್ರೀನರಿ ಇದೆ. ಇನ್ನು ಬನ್ನಿ, ನಿಮಗೆ ಇನ್ನು ಮುಂದೆ ನಮ್ ಲೇಔಟ್ ಎಲ್ಲ ಫುಲ್ ತೋರಿಸ್ತೀನಿ. ನಾವ್ ಇನ್ನು ಏನೇನ್ ಮಾಡಿದೀವಿ, ಏನ್ ಮಾಡ್ತಾ ಇದೀವಿ ಅಂತ ಎಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲೀಸ್ ವೆಲ್ಕಮ್ ಟು ಅವರ್ ಯುರೇಕಾ ಪ್ರಾಜೆಕ್ಟ್ ಮೇಡಮ್. ಓಕೆ ಸರ್, ಬನ್ನಿ ಸರ್. ಬನ್ನಿ ಪ್ಲೀಸ್ ಸರ್. ಇವತ್ತು ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್? ಮೇಡಮ್ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಬಂದ್ರೆ ಇವಾಗ ಬಿಡದಿ ಬರುತ್ತೆ ಫಸ್ಟ್. ಹೌದು, ಬಿಡದಿ ಎಲ್ಲ ಮೇನ್ ಆಫ್ ದಿ ಸಿಟಿ ಆಗಿಬಿಟ್ಟಿದೆ, ಬೆಂಗಳೂರಿಗೆ ಸೇರ್ಕೊಂಡ್ಬಿಟ್ಟಿದೆ. ಬಿಡದಿಯಿಂದ ಮುಂದೆ ಬಂದ್ರೆ ಎಕ್ಸ್ಪ್ರೆಸ್ ಹೈವೇಲೆ ಮುಂದೆ ಬಂದ್ರೆ ಮಾಯ್ಗಾನಹಳ್ಳಿ ಅಂತ ಬರುತ್ತೆ. 5 ಕಿಲೋಮೀಟರ್ಸ್ ಮುಂದೆ ಬಂದ್ರೆ, ಬಿಡದಿಯಿಂದ 5 ಕಿಲೋಮೀಟರ್ಸ್ ಮುಂದೆ ಬಂದ್ರೆ ಮಾಯ್ಗಾನಹಳ್ಳಿ ರೈಟ್ ತಗೊಂಡ್ರೆ ನಮ್ ಪ್ರಾಜೆಕ್ಟ್ ಯುರೇಕಾ ಪ್ರಾಜೆಕ್ಟ್ ಬರುತ್ತೆ. ಅಂದ್ರೆ ಬಿಡದಿಗೆ ನಮಗೂ ಬಂದ್ಬಿಟ್ಟು ಒಂದು 6 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. 5 ಮಿನಿಟ್ಸ್ ಜರ್ನಿ.
ಸರ್ ಇದು ಕಂಪ್ಲೀಟ್ ಆಗಿ ಎಷ್ಟು ಎಕರ್ ಅಲ್ಲಿ ಇದೆ ಸರ್? ಓಕೆ, ಟೋಟಲ್ ಮೇಡಮ್ ನಮ್ದು 60 ಎಕರೆ ಪ್ರಾಜೆಕ್ಟ್ ಇದು. 60 ಎಕರ್ಸ್ ಪ್ರಾಜೆಕ್ಟ್. ಎಲ್ಲದನ್ನು ಒಟ್ಟಿಗೆ ಮಾಡಕ್ಕಾಗಲ್ಲ, ವರ್ಕರ್ಸ್ ಪ್ರಾಬ್ಲಮ್ ಅಲ್ವಾ, ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಫೇಸ್ ಬೈ ಫೇಸ್ ಮಾಡ್ತಾ ಇದೀವಿ. ಫೇಸ್ 1 ಫೇಸ್ 2 ಫೇಸ್ 3 ಆ ತರ. ಹೌದು. ಇವಾಗ ನೀವೇನ್ ನಿಂತಿದ್ದೀರಾ, ಇದು ಏನ್ ನೋಡ್ತಾ ಇದೀರಾ ಪ್ರಾಜೆಕ್ಟ್, ಇದು ಟೋಟಲಿ ಬಂದ್ಬಿಟ್ಟು 17 ಎಕರ್ಸ್ ಅಲ್ಲಿ ಮಾಡ್ತಾ 17 ಎಕರ್ಸ್ ಅಲ್ಲಿ. 17 ಎಕರ್ಸ್ ಅಲ್ಲಿ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಫೇಸ್ 2 ಅಂತ ಪ್ಲಾನ್ ಮಾಡ್ತಾ ಇದೀವಿ. ನಿಮಗೆ ಅದನ್ನು ಬೇಕಾದ್ರೆ ಮುಂದೆ ತೋರಿಸ್ತೀನಿ. ಅದಾದ್ಮೇಲೆ ಫೇಸ್ 3 ಬರುತ್ತೆ. ಫೇಸ್ ಬೈ ಫೇಸ್ ಮಾಡ್ಕೊಂಡು ಹೋಗ್ತೀವಿ. ಸರ್ ಇವಾಗ 17 ಎಕರ್ಸ್ ಅಲ್ಲಿ ಸರ್ ಎಷ್ಟು ಸೈಟ್ಸ್ ಅವೈಲಬಲ್ ಇದೆ ಸರ್? 17 ಎಕರ್ಸ್ ಅಲ್ಲಿ ಮೇಡಮ್ 30-40 ಮಾಡಿದೀವಿ. ಅಂದ್ರೆ ನಿಮಗೆ ಡೈಮೆನ್ಷನ್ಸ್ ಇಂದಾನೆ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಈಗ 30-40 ಇದೆ ನಮ್ಮ ಹತ್ರ, ಕಡಿಮೆ ಮಾಡಿದೀವಿ 30-40. ಇದಂದ್ರೆ ಪ್ರೈಮ್ ವಿಲ್ಲಾ ಪ್ಲಾಟ್ಸ್ ತರ ಮಾಡಿದೀವಿ, ಪ್ರೈಮ್ ಸೈಟ್ಸ್ ತರ. 30/50 ಜಾಸ್ತಿ ಇದೆ. ಅದು ಬಿಟ್ರೆ 40/60, 40/50. ಹೌದಾ ಸರ್? ಯಾವ ಫೇಸಿಂಗ್ ಅಲ್ಲಿ ಇದೆ ಸರ್? ಫೇಸಿಂಗ್ ಬಂದು ನಮ್ಮ ಹತ್ರ ಈಸ್ಟ್ ಇದೆ, ವೆಸ್ಟ್ ಇದೆ ಮೇಡಮ್. ಮಾಡಿರೋದೇ ಈಸ್ಟ್ ವೆಸ್ಟ್ ಎರಡೇ ಫೇಸಿಂಗ್ ಇರೋದು. ನಾರ್ತ್ ಒಂದು 3-4 ಸೈಟ್ ಇತ್ತು ಮೇಡಮ್, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಓನ್ಲಿ ಈಸ್ಟ್ ಅಂಡ್ ವೆಸ್ಟ್ ಮಾಡಿದೀವಿ. ಮೇನ್ ಹೈಲೈಟ್ಸ್ ಅಂದ್ರೆ 17 ಎಕರ್ಸ್ ಅಲ್ಲಿ 60 ಫೀಟ್ ಮೇನ್ ರೋಡ್ ಮಾಡಿದೀವಿ. ಇದು ಇವಾಗ ನಾವು ನಿಂತಿರೋದು 60 ಫೀಟ್ ರೋಡ್. 100% ಇದು 60 ಫೀಟ್ ಮೇನ್ ರೋಡ್ ಮೇಡಮ್. ಅಲ್ಲಿಂದ ಹಿಡಿದ್ಬಿಟ್ಟು ಅಲ್ಲಿವರೆಗೂ 60 ಫೀಟ್ ರೋಡ್. ಮತ್ತೆ ಅದ್ರ ಜೊತೆಗೆ ಪಾತ್ವೇ ರೋಡ್ ಮಾಡಿದೀವಿ ನೋಡಿ, ವಾಕಿಂಗ್ ಎಲ್ಲ ಹೋಗೋದಕ್ಕೆ. ಸುಮಾರು ದೊಡ್ಡದು ಬಿಟ್ಟಿದ್ರಲ್ವಾ? ತುಂಬಾನೇ ಕ್ವಾಲಿಟಿ ವರ್ಕ್ ಮಾಡಿದೆ ಮೇಡಮ್. ಎಲ್ಲ ಟೈಲ್ಸ್ ಎಲ್ಲ ಕ್ವಾಲಿಟಿ ಟೈಲ್ಸ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಾಡಿದೀವಿ. ಈ ತರ ಪ್ರತಿ ಒಂದೊಂದು ಸೈಟ್ಗೆ ಕೂಡ ಎಂಟ್ರೆನ್ಸ್ ಕೊಟ್ಟಿದ್ದೀವಿ ಮೇಡಮ್. ನೋಡಿ, ಹೌದೌದು, ಅವ್ರವ್ರ ಸೈಟ್ಗೆ ಆತರ ಎಂಟ್ರೆನ್ಸ್ ಕೊಟ್ಟಿದ್ದೀವಿ. 60 ಫೀಟ್ ರೋಡ್ ಆದ್ಮೇಲೆ ಮತ್ತೆ 40 ಫೀಟ್ ರೋಡ್ ಒಂದಿದೆ. 40 ಫೀಟ್ ರೋಡ್ ಇದೆ. 40 ಫೀಟ್ ರೋಡ್ ಆದ್ಮೇಲೆ ಎಲ್ಲ ಇನ್ನರ್ ರೋಡ್ಸ್ ಎಲ್ಲ 30 ಫೀಟ್ ರೋಡ್. ಸಬ್ವೇಸ್ ಎಲ್ಲ 30 ಫೀಟ್ ರೋಡ್. ಹೌದು. ಸರ್ ಇವಾಗ ಕಾರ್ನರ್ ಸೈಟ್ಸ್ ಸರ್? ಕಾರ್ನರ್ ಸೈಟ್ ತುಂಬಾ ಜನ ಕೇಳ್ತಾರೆ, ಕಾರ್ನರ್ ಸೈಟ್ ಬೇಕು ಅಂತ ಹೇಳ್ಬಿಟ್ಟು. ಕಾರ್ನರ್ ಸೈಟ್ ಗೆ ಯಾವಾಗ್ಲೂ ಅದು ಒಂಥರ ಡೈಮಂಡ್ ಇದ್ದಂಗೆ ಮೇಡಮ್. ಹೌದು ಸರ್. ಅದಕ್ಕೆ ಯಾವಾಗ್ಲೂ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಗೌರ್ಮೆಂಟ್ ಅದಕ್ಕೆ ಆಲ್ರೆಡಿ 10% ಅವರು ರೂಲ್ಸೇ ಮಾಡ್ಬಿಟ್ಟಿದ್ದಾರೆ. ನೀವ್ ಎಲ್ಲೇ ತಗೊಂಡ್ರು ಅದು ಇವನ್ ರಿಜಿಸ್ಟ್ರೇಷನ್ ಚಾರ್ಜಸ್ ಕೂಡ 10% ಎಕ್ಸ್ಟ್ರಾ. ನಾವು 10% ಎಕ್ಸ್ಟ್ರಾ ತಗೊಳ್ತೀವಿ ಮೇಡಮ್. ಏನ್ ರೇಟ್ ಇರುತ್ತೋ ಅದಕ್ಕೆ ಅಡಿಷನಲ್ 10% ಎಕ್ಸ್ಟ್ರಾ ಕೊಡ್ತೀರಾ. ನಮ್ಮ ಹತ್ರ ನಾರ್ತ್ ಈಸ್ಟ್ ಬರುತ್ತೆ, ಸೌತ್ ಈಸ್ಟ್ ಬರುತ್ತೆ. ಎರಡೇ ತರ ಇರೋದು. ನಾರ್ತ್ ಈಸ್ಟ್ ಇದೆ, ಇಲ್ಲ ಸೌತ್ ಈಸ್ಟ್ ಬರುತ್ತೆ ಕಾರ್ನರ್ ಸೈಡ್ಸ್. ಸರ್ ಇದು ಆರ್ಚ್ ಮೇನ್ ಎಂಟ್ರೆನ್ಸ್ ಅಲ್ವಾ ಸರ್? ಇದು ನೋಡಿ ಮೇಡಮ್, ಮೇನ್ ಗ್ರ್ಯಾಂಡ್ ಆರ್ಚ್ ಮಾಡಿದೀವಿ. ಇದು ಒಂದು ಇನ್ ಬರುತ್ತೆ, ಒಂದು ಎಕ್ಸಿಟ್ ಎಂಟ್ರೆನ್ಸ್ ಇರುತ್ತೆ. ಸೆಕ್ಯೂರಿಟಿ ಆಫೀಸ್ ಮಾಡಿದೀವಿ. ಆಮೇಲೆ ಅದು ಹೋಗೋರ್ಗೆ ಬರೋರ್ಗೆ ಸ್ಲೈಡಿಂಗ್ ಗೇಟ್ಸ್ ಬರುತ್ತೆ. ಈ ತರ ಸ್ಲೈಡಿಂಗ್ ಗೇಟ್ಸ್ ಬರುತ್ತೆ. ಅಲ್ಲಿ ಹೋಗೋರ್ಗೆ ಬರೋರ್ಗೆ ಇನ್ನು ಮತ್ತೆ ಎಕ್ಸಿಟ್ ಎರಡು ತರನು ಕೊಡ್ತೀವಿ. ಇದು ರೋಡ್ ವೈಡ್ ಆಗುತ್ತೆ ಮೇಡಮ್. ಇದು ವೈಡನ್ ಆಗುತ್ತೆ ಸರ್. ಇಲ್ಲಿಂದ ಮೈಸೂರು ಎಕ್ಸ್ಪ್ರೆಸ್ ಹೈವೇ ಬಂದ್ಬಿಟ್ಟು 1.5 ಕಿಲೋಮೀಟರ್ ಆಗುತ್ತೆ. 1.5 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ. ಈ ರೋಡ್ ಹೋದ್ರೆ ನಿಮಗೆ ಸುಗ್ನಳ್ಳಿ ಅಂತ ಬರುತ್ತೆ. ಪ್ಲಸ್ ಮುಂದೆ ಹಂಗೆ ಮಂಚನಹಳ್ಳಿ ಡ್ಯಾಮು, ಮಾಗಡಿಗೆ ಹೊರಟೋಗ್ಬಿಡುತ್ತೆ. ನೋಡಿ, ಈ ರೋಡ್ ವೈಡ್ ಆಗ್ತಿರೋದ್ರಿಂದ ನಾವ್ ಇಷ್ಟು ಜಾಗ ಬಿಟ್ಕೊಂಡಿದೀವಿ. ಇಲ್ಲಿವರೆಗೂ ಬಿಟ್ಕೊಂಡು ನಾವ್ ಇದು ರೋಡ್ 100 ಫೀಟ್ ರೋಡ್. ಇದು 100 ಫೀಟ್ ರೋಡ್. ಇದು ರೋಡ್ ವೈಡ್ ಆಗ್ತದೆ ಸರ್. ವಾಟರ್ ಟ್ಯಾಂಕ್ ಮಾಡಿದೀರಾ? ಇದು ಓವರ್ ಟ್ಯಾಂಕ್ ಆಗ್ತದೆ ಮೇಡಮ್. ಇಲ್ಲಿ ಇವಾಗ ಅಂಡರ್ ಗ್ರೌಂಡ್ ಅಲ್ಲಿ ಆಲ್ರೆಡಿ 1.5 lakh ಕೆಪಾಸಿಟಿ. 1.5 lakh ಕೆಪಾಸಿಟಿ. ಮೇಲ್ಗಡೆ 1.5. ಇದು ಫೇಸ್ 1 ಗೆ ಟೋಟಲ್ 3 lakh ಕೆಪಾಸಿಟಿ. 3 lakh ಕೆಪಾಸಿಟಿ ಇದೆ. 24 hours ವಾಟರ್ ಸಪ್ಲೈ ಇರುತ್ತೆ. 3 ಬೋರ್ ಇದೆ ನಮ್ದು. ಆಲ್ರೆಡಿ ತೋರಿಸ್ತೀನಿ ನಿಮಗೆ. 3 ಬೋರ್ ಇದೆ. 3 ಬೋರ್ ಅಲ್ಲಿ ಒಂದೇ ಬೋರ್ ಸಫಿಶಿಯಂಟ್ ವಾಟರ್ ಇದೆ ಮೇಡಮ್. ಎಲ್ಲಾ ನೀವು ಬೆಂಗಳೂರಲ್ಲಿ ನೀರಿನ ಪ್ರಾಬ್ಲಮ್ ಆಗಿದೆ, ಬಟ್ ಇವಾಗ್ಲೂ ಕೂಡ ಒಂದೇ ಬೋರ್ ಯೂಸ್ ಮಾಡ್ತಾ ಇದೀವಿ. ಸಫಿಶಿಯಂಟ್ ನೀರ್ ಇದೆ. ಇನ್ನು 2 ಬೋರ್ ನಾವು ಯೂಸೇ ಮಾಡ್ತಾ ಇಲ್ಲ. ಕ್ಲೋಸ್ ಮಾಡಿರೋದು ಹಾಗೆ ಇದೆ. ಫೇಸ್ 3 ಗೆ 2 ಎಲ್ಲ ಯುಟಿಲೈಸ್ ಮಾಡ್ಕೋಬಹುದು. BM ಮಾಡಿ ಅಪ್ರೂವ್ ಆಗಿರೋಂತ. ಹೌದು ಮೇಡಮ್, BM ಮಾಡಿನೇ. ನೀವು ಅವಾಗಲೇ ಹೇಳಿದ್ರೆ BM ಮಾಡಿ ಅಪ್ರೂವ್ಡ್ ಅಂತ. ಇದು BM ಮಾಡಿ ತರನೇ, BM ಮಾಡಿನೇ. ಬಟ್ ಏನಾಗಿದೆ ಅಂದ್ರೆ ಅದ್ರಲ್ಲಿ ಇವಾಗ BM ಮಾಡಿ, BMICP ಆತರ ಎಲ್ಲ ಇದೆ. ಇದ್ರೂ ಕೂಡ ಏನಾಗಿದೆ ಅಂದ್ರೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಗ್ರೇಟರ್ ಬೆಂಗಳೂರು ಬಿಡದಿ ಸ್ಮಾರ್ಟ್ ಸಿಟಿ ಯೋಜನಾ ಪ್ರಾಧಿಕಾರ ಅಪ್ರೂವ್ಡ್. ಇದು ಬೆಂಗಳೂರಿಗೆ ಸೇರ್ಕೊಂಡಿರೋದು. ಗ್ರೇಟರ್ ಬೆಂಗಳೂರು ಅಂತ ಮಾಡಿದ್ದಾರೆ. ಇದನ್ನ ಬೆಂಗಳೂರು ಸೌತ್ ಅನ್ಕೊಳ್ಳಿ ನೀವು. ಫ್ಯೂಚರ್ಲಿ ಇದು ಈಗ ಹೆಂಗ್ ಬನಶಂಕರಿ ಬೆಂಗಳೂರು ಸೌತ್ ಇದೆಯಲ್ಲ, ಅದೇ ತರ ಬೆಂಗಳೂರು ಸೌತ್. ಇದು ರಾಮನಗರ ಎಲ್ಲ ಬೆಂಗಳೂರಿಗೆ ಸೇರ್ಕೊಂಡಿರೋದು. ಅದಕ್ಕೆ ಗ್ರೇಟರ್ ಬೆಂಗಳೂರು ಇದು. ಇದೊಂದಾಗಿದೆ. ಮೀನ್ಸ್ ರೇರಾ ಕೂಡ ಅಪ್ರೂವ್ ಆಗಿದೆ. ರೇರಾ ಅಪ್ರೂವ್ಡ್ ಆಗಿದೆ. ರೇರಾ ಅಪ್ರೂವ್ಡ್ ಆದ್ರೆ ನಿಮಗೆ 24 ಕ್ಯಾರೆಟ್ ಗೋಲ್ಡ್ ಇದ್ದಂಗೆ ಮೇಡಮ್. ಪರ್ಚೇಸರ್ ಆದ್ರೂ ಅಷ್ಟೇನೆ, ಸೆಲ್ಲರ್ ಅಷ್ಟೇ, ಯಾರಿಗೆ ತಗೊಂಡ್ರು 24 ಕ್ಯಾರೆಟ್ ಗೋಲ್ಡ್ ಇದ್ದಂಗೆ. ರೇರಾ ಅಪ್ರೂವ್ಡ್ ಆಗಿದೆ. ಆಸ್ ಫರ್ ರೇರಾ ಮತ್ತೆ ನಾವು ಆಸ್ ಫರ್ ಬಿಡದಿ ಸ್ಮಾರ್ಟ್ ಸಿಟಿ ಪ್ಲಾನಿಂಗ್ ಅಥಾರಿಟಿ ಏನಿದೆ ಅದೇ ತರ ನಾವು ಡೆವಲಪ್ಮೆಂಟ್ ಮಾಡಿದ್ವಿ. ಇವನ್ 60 ಫೀಟ್ ರೋಡ್ ಮಾಡೋ ನೆಸೆಸಿಟಿನೇ ಇರ್ಲಿಲ್ಲ. ನೋಡಿ, ಇದು ನೀವು ನೋಡ್ತಾರ 60 ಫೀಟ್ ರೋಡ್. 60 ಫೀಟ್ ರೋಡ್
ಮತ್ತೆ Okay. ಇನ್ನೊಂದು 40 ಫೀಟ್ ರೋಡ್ ಬರುತ್ತೆ ಮೇಡಮ್. ಓಕೆ ಇನ್ ಇನ್ನರ್ ರೋಡ್ಸ್ ಎಲ್ಲ 35 ಫೀಟ್. ಸರ್ 30 ಇವಾಗ ಫೀಟ್. ರೈಟ್ ಸೈಡ್ ನೋಡಿದಂಗೆ ಇದು ಪಾರ್ಕ್ ಗೆ ಏನಾದ್ರು ಬಿಟ್ಟಿದ್ದೀರಾ ಸರ್? ಟೋಟಲಿ ನಮ್ ಲೇಔಟ್ ಅಲ್ಲಿ 5 ಪಾರ್ಕ್ಸ್ ಇದೆ ಮೇಡಮ್. 5 ಪಾರ್ಕ್ಸ್ ಇದೆ. ನೀವು ಇವಾಗ ಆರ್ಚ್ ಇಂದ ಲೆಫ್ಟ್ ಸೈಡ್ ಅಲ್ಲಿ ನೋಡ್ತಾ ಇದೀರಾ, ಇದು ಲೆಫ್ಟ್ ಅಲ್ಲಿ ಹೌದು, ಅದು ಪಾರ್ಕ್ ನಂಬರ್ 1. ಅದು ಪಾರ್ಕ್ ಸ್ಮಾಲ್ ಆಗಿ ಬರುತ್ತೆ. ಓಕೆ ಪಾರ್ಕ್ ನಂಬರ್ 2 ಬಂದ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಫೆನ್ಸಿಂಗ್ ಏನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಹೌದು ಇದೆಲ್ಲ ಪಾರ್ಕ್ ಮೇಡಮ್. ಇದು ಅಪ್ Full ಟು ಫುಲ್ park. ಡೌನ್ ಹೋಗುತ್ತೆ. ಫುಲ್ ಡೌನ್ ವರ್ಗುನು ಪಾರ್ಕ್ ಇದೆ. ಫುಲ್ ಡೌನ್ ಇದೆ. ಓಕೆ ಆಮೇಲೆ ಅದು ಪಾರ್ಕ್ ನಂಬರ್ 4 ಮಾಡಿದೀವಿ. ಹಾ. ಅದರಲ್ಲಿ ಬಂದು STP ಪ್ಲಾಂಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆಗಿದೆ ಎಲ್ಲ ಅವಾಗ. ಫಿನಿಶಿಂಗ್ ನಿಮಗೆ ತೋರಿಸ್ತೀನಿ. STP ಪ್ಲಾಂಟ್ ಆಗಿದೆ. ಮತ್ತು ಮೋರ್ ದೆನ್ 1 ಎಕರ್ ಬಂದ್ಬಿಟ್ಟು CA ಜಾಗ ಬಿಟ್ಟಿದೀವಿ. ಕಮರ್ಷಿಯಲ್ ಕಮರ್ಷಿಯಲ್ ಅಂತಾನೆ ಬಿಟ್ಟಿದ್ದೀರಾ? 1 ಎಕರ್ಸ್, ಮೋರ್ ದೆನ್ 1 ಎಕರ್, ಮೋರ್ ದೆನ್ 1 ಎಕರ್ ಇದೆ. ಅದನ್ನು ಬಿಟ್ಟಿದೀವಿ. ಅದು Okay. ಫೇಸ್ 1 ಗೆ ಮಾತ್ರ. ಫೇಸ್ 1 ಗೆ ಮಾತ್ರ. ಓಕೆ ಆಮೇಲೆ ಓವರ್ ಟ್ಯಾಂಕ್. ಓವರ್ ಟ್ಯಾಂಕ್. ಅದೇ ನೋಡಿ, ಇದು ಒಂದು ಬೋರ್ ಇದೆ. ನಾವು ವಿ ಆರ್ ನಾಟ್ ಇದನ್ನ ಇನ್ನು ಯೂಸ್ ಮಾಡ್ತಲ್ಲ ನಾವು. ಹೌದು ಇದನ್ನ ಯೂಸ್ ಮಾಡ್ತಲ್ಲ. ಅದೇ ತರ ಇನ್ನೊಂದು ಬೋರ್ ಅಲ್ಲಿದೆ. ಓಕೆ ಇವಾಗ ಒಂದ್ ಬೋರ್ ಮಾತ್ರ ಯೂಸ್ ಮಾಡ್ತೀವಿ. ಯೂಸ್ ಮಾಡ್ತಾ ಇದ್ದೀರಾ? 3 ಬೋರ್ ಇದೆ ಸರ್. ಬೇಸಿಕ್ ಕಮ್ಯುನಿಟೀಸ್ ಬಂದು ಏನೇನ್ ಕೊಟ್ಟಿದ್ದೀರಾ ಸರ್ ಲೇಔಟ್? ಬೇಸಿಕ್ ಕಮ್ಯುನಿಟೀಸ್ ಮೇಡಮ್ ಇವಾಗ ನೀವೇ ನೋಡ್ತಾ ಇದ್ದೀರಾ. ಹ್ಮ್. ನೋಡಿ, ಮುಂದ್ಗಡೆಗೆ ಅಂಡರ್ಗ್ರೌಂಡ್ ಕೇಬಲಿಂಗ್ ಆಗಿದೆ. ಹೌದು ಈಚ್ ಪ್ಲಾಟ್ ವಾಟರ್ ಕನೆಕ್ಷನ್ ಆಗಿದೆ. ಹೌದು. ಎಲೆಕ್ಟ್ರಿಸಿಟಿ ಆಗಿದೆ. 60 ಫೀಟ್ ರೋಡ್ ಮಾಡಿದೀವಿ. 40 ಫೀಟ್ ರೋಡ್ ಇದೆ. 30 ಫೀಟ್ ರೋಡ್ಸ್ ಇದೆ. ಗಿಡಗಳೆಲ್ಲ ಹಾಕಿದೀವಿ. ಈ ತರ ಎಲ್ಲ ಹೌದು. ಟ್ರೀಸ್ ಎಲ್ಲ ಈ ಹಾಕಿದೀವಿ ತರ madam. ಪ್ಲಾಂಟೇಶನ್ ಕೂಡ ಇಲ್ಲಿ ಮೇನ್ ರೋಡ್ ಅಲ್ಲಿ ಬಂದು ಈ ತರ ಬರುತ್ತೆ ಗಿಡಗಳು. ಓಕೆ ಒಳಗಡೆಗೆಲ್ಲ 30 ಫೀಟ್ ರೋಡ್ ಅಲ್ಲೆಲ್ಲ ಫ್ಲವರ್ಸ್ ಗಿಡಗಳು ಹಾಕಿದೀವಿ madam. ಫ್ಲವರ್ಸ್ ಒಂದೊಂದ್ ತರ ಡಿಫ್ರೆಂಟ್ ಕಲರ್ಸ್ ನಿಮಗೆ ಗಿಡಗಳು ತೋರಿಸ್ತೀನಿ. ಓಕೆ ಆ ತರ ಫ್ಲವರ್ಸ್ ಗಿಡಗಳು ಹಾಕಿದೀವಿ. ಸರ್. ಇದು ಮೇನ್ ಬಂದ್ಬಿಟ್ಟು 60 ಫೀಟ್ ರೋಡ್ ಆಗಿರುತ್ತೆ. ಹೌದು madam. ಸರ್ ಇವಾಗ ಎಕ್ಸಾಕ್ಟ್ ನಾವ್ ಇಲ್ಲಿ ನಿಂತ್ಕೊಂಡು ಇದು ಎಷ್ಟು ಫೀಟ್ ಬರುತ್ತೆ ಇದು ಸರ್? ನೋಡಿ ಮೇಡಮ್, ನೀವ್ ಹೇಳ್ದಂಗೆ ಇವಾಗ ಹಾ. ಆರ್ಚ್ ಇಂದ ಅಲ್ಲಿಗೆ 60 ಫೀಟ್ ರೋಡ್ ಆಯ್ತು. ಹೌದು. ಆಮೇಲೆ ಇದು ಬಂದ್ಬಿಟ್ಟು 40 ಫೀಟ್ ರೋಡ್ ಮೇಡಮ್. ಇದು 40 ಫುಟ್. 40 ಫೀಟ್ ರೋಡ್. ಇವಾಗ ನಾವು ನಿಂತಿರೋದು. ಹೌದೌದು, ಇದು Okay. 40 ಫೀಟ್ ರೋಡ್. ಹ್ಮ್. ಆ ಕಡೆ ನಿಂತಿರೋದು 60 ಫೀಟ್ ರೋಡ್. ಇದು 60 ಫೀಟ್ ರೋಡ್. ಇದು ಏನ್ ಹಿಂಗ್ ಮಾಡಿದೀವಿ ಅಂದ್ರೆ, ಹಾ. ನೋಡಿ ಇಲ್ಲಿ ಮುಂದ್ಗಡೆಗೆ ಈ 60 ಫೀಟ್ ರೋಡ್ ಕಂಟಿನ್ಯೂ ಆಗುತ್ತೆ ಆಸ್ ಇಟ್ ಇಸ್. ಓಕೆ ಇದು ಕಂಟಿನ್ಯೂಷನ್ ಆಗುತ್ತೆ. ಕಂಟಿನ್ಯೂ ಆಗಿ ನಮ್ದು ಫೇಸ್ 2 ಬರುತ್ತೆ. ಫೇಸ್ 2. ಓಕೆ ನೀವು ಬರ್ಬೇಕಾದ್ರೆ ಏನ್ ಮಾಡಿದ್ರಿ ಅಂದ್ರೆ, ಈ ರೋಡ್ ಅಲ್ಲಿ ಬಂದು ಹೀಗೆ ಎಂಟ್ರಿ ಆಗಿದೆ. ಹೌದು ಹಿಂಗ್ ಬಂದ್ವಿ. ಇದು ನಾರ್ತ್ ಎಂಟ್ರೆನ್ಸ್. ಹಾ. ಈ 40 ಫೀಟ್ ರೋಡ್ ಹ್ಮ್. ಕಂಟಿನ್ಯೂ ಆಗಿ ಈಸ್ಟ್ ಎಂಟ್ರೆನ್ಸ್ ಒಂದು ಕೊಡ್ತೀವಿ ಮೇಡಮ್. Okay, ಇದು east ಫೇಸ್ 3 entrance. ಒಂದು ಬರುತ್ತೆ ಇಲ್ಲಿ. ಫೇಸ್ 3 ಬರುತ್ತೆ ಇಲ್ಲಿ. ಈ ಕಡೆ ಫೇಸ್ 3 ಮೀನ್ಸ್ ಮೇನ್ ರೋಡ್ ಇನ್ನೂ ಹತ್ರನೇ ಆಗುತ್ತೆ ನಿಮಗೆ. ಇವಾಗ 1.5 ಕಿಲೋಮೀಟರ್ ಆಗೋದು 1 ಕಿಲೋಮೀಟರ್ ಆಗುತ್ತೆ. 1 ಕಿಲೋಮೀಟರ್ ಆಗುತ್ತೆ. ಎಕ್ಸ್ಪ್ರೆಸ್ ಹೈವೇ 1 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ಇದು ಈಸ್ಟ್ ಎಂಟ್ರೆನ್ಸ್ ಒಂದು 40 ಫೀಟ್ ರೋಡ್ ಅಲ್ಲಿ ಹೀಗ್ ಬರ್ಬೋದು. ಹಾ. ಇಲ್ಲ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾರ್ತ್ ಅಲ್ಲಿ ಬರ್ತೀವಿ. ಒಬ್ಬೊಬ್ರು ತುಂಬಾ ಹೌದು. ಮಾಡ್ತಾರಲ್ಲ, ಹೌದು. ನಾರ್ತ್ ಎಂಟ್ರಿ ಬೇಕಂದ್ರೆ ನಾರ್ತ್ ಆಲ್ರೆಡಿ ಆರ್ಚ್ ರೆಡಿ ಇದೆ, ಆರ್ಚ್ ಹಾಗೂ ರೆಡಿ ಇದೆ. ಬರ್ಬೋದು. ಓಕೆ ಇದು ಫೇಸ್ 1 ಅಲ್ಲಿ ಇದು ಫೇಸ್ 1 ಅಲ್ಲಿ 40 ಫೀಟ್ ರೋಡ್, 60 ಫೀಟ್ 60 ರೋಡ್ feet road, ಮತ್ತೆ 30 ಫೀಟ್ ರೋಡ್. 30 ಫೀಟ್ ರೋಡ್. 3 ತರ ಇದೆ. ಹ್ಮ್. ಮೇಡಮ್ ನೋಡಿ, ಹಾ, sir. ಪ್ರತಿಯೊಂದೊಂದು ಸೈಟ್ಗೂ ಈ ತರ ರ್ಯಾಂಪ್ ಮಾಡ್ಬಿಟ್ಟಿದೀವಿ. ಓಕೆ ಎಂಟ್ರೆನ್ಸ್ ಪ್ರತಿಯೊಂದೊಂದು ಇಂಡಿವಿಜುವಲ್ ಸೈಟ್, ಎಲ್ಲಾ ಸೈಡ್ಸ್ ಎಲ್ಲ ಪ್ರತಿಯೊಂದೊಂದು ಸೈಟ್ಗೂ ಕೂಡ ಅವ್ರವ್ರ ಎಂಟ್ರಿ ಈ ತರ ರ್ಯಾಂಪ್ ಮಾಡ್ಬಿಟ್ಟಿದೀವಿ. ಉದಾಹರಣೆಗೆ ನೋಡಿ, ಇದು 40/60 ಸೈಟ್ ನಂಬರ್ 71. ಇದು ಸೈಟ್ ನಂಬರ್ 71. ಇದು 60 Okay. ಫೀಟ್ ರೋಡ್ಗೆ ಹಾ. ಈಸ್ಟ್ ಫೇಸಿಂಗ್. ಹ್ಮ್. ಇದು 40/60. ನೋಡಿ ಈ ಮಾರ್ಕಿಂಗ್ ಕೂಡ ಆಗಿದೆ ಮೇಡಮ್. ಈ ಸ್ಟೋನ್ ಇಲ್ಲಿಂದ ಇಂದ ಸರ್ ಆ ಸ್ಟೋನ್ 40 ಮೇಡಮ್. ಇಲ್ಲೇ ಇಲ್ಲಿವರೆಗೂ marking. 40 ಮೇಡಮ್. ಹಾ. ಹಿಂದ್ಗಡೆಗೆ 60 60 40 ಇದು 60. 60 ಮೇಡಮ್. Okay. ಎಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಆಗೋಗ್ಬಿಟ್ಟಿದೆ. ಹಾ. ಉದಾಹರಣೆ ನೋಡಿ, ಇದು ವಾಟರ್ ಕನೆಕ್ಷನ್. ಇದು ಇವಾಗ ವಾಟರ್ ಕನೆಕ್ಷನ್. ಇದು ಈಗ ವಾಟರ್ ಟ್ಯಾಂಕ್ ಇನ್ನೇನು ಆಲ್ಮೋಸ್ಟ್ ಏನಾದ್ರು 15 ಡೇಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ವಾಟರ್ ಕನೆಕ್ಷನ್ ಕೊಟ್ಟಿದೀವಿ. ಇದು ವಾಟರ್ ಕನೆಕ್ಷನ್ ವಾಟರ್ ಕನೆಕ್ಷನ್ ಮೇಡಮ್. ಓಕೆ ಆಯ್ತಾ? ಕನೆಕ್ಷನ್ ನೋಡಿ, ಇದು ಪ್ರತಿ ಹಾ, sir. ಸೈಡ್ಗೂ ಕೂಡ ಸ್ಯಾನಿಟರಿ ಕನೆಕ್ಷನ್ ಕೊಟ್ಟಿದ್ದೀವಿ ಇಂಡಿವಿಜುವಲ್ ಆಗಿ. ಇಂಡಿವಿಜುವಲ್ ಆಗಿ. ಓಕೆ ಎಲ್ಲ ರೆಡಿ ಆಗಿದೆ ಮೇಡಮ್. ಎಲ್ಲ ಎಲ್ಲ ಪ್ರತಿಯೊಂದು ಟ್ರೀಸ್ ಗಳು ನೋಡಿ, ಪ್ರತಿಯೊಂದು ಟ್ರೀಸ್ ಹೌದು ಕೂಡ sir. ಪ್ರತಿಯೊಂದು ಹಾಕಿದೀವಿ. ಹ್ಮ್. ಆಮೇಲೆ Street ಸ್ಟ್ರೀಟ್ light ಲೈಟ್ ಕೂಡ ರೆಡಿ ಇದೆ, ಆಗಿದೆ. ರನ್ನಿಂಗ್ ಇದೆ ಮೇಡಮ್ ಆಲ್ರೆಡಿ. ಎಲ್ಲ ರನ್ನಿಂಗ್ ಇದೆ. ಸ್ಟ್ರೀಟ್ Okay. ಲೈಟ್ ನಿಮಗೆ ಕೊಟ್ಟು ಸ್ಟ್ರೀಟ್ ಲೈಟ್ ಆಟೋಮೆಟಿಕ್ ಅಲ್ವಾ ಸರ್? ಎಲ್ಲ ಆಟೋಮೆಟಿಕ್ ಮೇಡಮ್. ಇದು ಬಂದು 30 ಫೀಟ್ ರೋಡ್. 30 ಫೀಟ್ ರೋಡ್. 30 ಫೀಟ್ ರೋಡ್. ನಮ್ಮ ಹೋಲ್ ಲೇಔಟ್ ಅಲ್ಲಿ ಬಂದ್ಬಿಟ್ಟು 30-50 ಜಾಸ್ತಿ ಸೈಟ್ಸ್. ಉದಾಹರಣೆ ನೋಡಿ, ಇದು ಸೈಟ್ ನಂಬರ್ ಈಸ್ಟ್ ಫೇಸಿಂಗ್ 110. 110. ಇದು ಈಸ್ಟ್ ಫೇಸಿಂಗ್. ಈ ಲೈನ್ ಬಂದು ಎಲ್ಲ ಈಸ್ಟ್ ಫೇಸಿಂಗ್. ಈ ಲೈನ್ ಫುಲ್ ಈಸ್ಟ್ ಫೇಸಿಂಗ್. ಈಸ್ಟ್ ಫೇಸಿಂಗ್. Okay. ಇದು ಬಂದು ವೆಸ್ಟ್ ಫೇಸಿಂಗ್. 30/50. 35-50 ಬರುತ್ತೆ. 30/50 30-50. 30-50. ಇದ್ರ ಹಿಂದ್ಗಡೆ ಇರೋದು 40/60 60 ಫೀಟ್ ರೋಡ್. ಓಕೆ 60. ಆಮೇಲೆ ಟ್ರೀಸ್ ಬಗ್ಗೆ ಹೇಳಿದ್ನಲ್ಲ ನೋಡಿ, ಹೌದು. ಇವು ಒಂದೊಂಥರ ಡಿಫ್ರೆಂಟ್ ಫ್ಲವರ್ಸ್ ಹಾಕ್ಬಿಟ್ಟಿದೀವಿ. ಇವು ಒಂದೊಂಥರ 3 ತಿಂಗಳಿಗೆ ತುಂಬಾ ಡಿಫ್ರೆಂಟ್ ಕಲರ್ಸ್ ಫ್ಲವರ್ಸ್ ಬಿಡ್ತದೆ. ಫ್ಲವರ್ಸ್ ಬಿಡುತ್ತೆ. ಆಮೇಲೆ ಇವನ್ನ ರೂಟ್ಸ್, ಯಾಕಂದ್ರೆ ನಾವ್ ಈ ತರ ಟೈಲ್ಸ್ ಹಾಕಿರೋದ್ರಿಂದ ಹಾ, ಈ ಹೊಂಗೆ ಮರ ಗಿಂಗೆ ಮರ ಹಾಕಿಬಿಟ್ರೆ ಅದೆಲ್ಲ ತುಂಬಾ ಇಲ್ಲಿ ತೊಂದರೆ ಕೊಡುತ್ತೆ. ಹೌದು. ಬೇರೆ ಬೇರ್ಗಳು ರೂಟ್ಸ್ ಜಾಸ್ತಿ ಎಲ್ಲ roots ಎಲ್ಲ ಇದಾಗುತ್ತೆ. ಇದು ರೂಟ್ಸ್ ಎಲ್ಲ ಜಾಸ್ತಿ ಹೋಗಲ್ಲ, ಮೇಲೇನೆ Okay, ಇರುತ್ತೆ. ಮೇಲೇನೆ ಇರುತ್ತೆ. ಬಟ್ ನೆರಳುನು ಬರುತ್ತೆ, ಫ್ಲವರ್ಸ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಕಲರ್ಸ್ ಫ್ಲವರ್ಸ್ ಬರುತ್ತೆ. ತುಂಬಾ ಡಿಸೈನ್ಸ್ ಸ್ವಲ್ಪ Designs. ಕಾಸ್ಟ್ಲಿದೆ ಹಾಕಿದೀವಿ. ಹೌದು. ಸ್ವಲ್ಪ ಇವು ಬೇಸಿಗೆ ಅಲ್ವಾ, ಸ್ವಲ್ಪ ಮಳೆ ಹೌದು. ಬಿತ್ತಂದ್ರೆ ಇನ್ನು ಮಳೆ ಗ್ರೀನರಿ ಬಿತ್ತಂದ್ರೆ ಇದು ಚೆನ್ನಾಗಿರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಹೌದು. ಬನ್ನಿ ಮುಂದೆ ಇನ್ನು STP ಪ್ಲಾಂಟ್ ನಮ್ದು Okay. ಪಾರ್ಕ್ ನಂಬರ್ 4 ಎಲ್ಲ 4. ತೋರಿಸ್ತೀನಿ, ಓಕೆ ನೋಡ್ಕೊಂಡು ಬರೋಣ. ಬನ್ನಿ. ನೋಡಿ, sir. ಇದು ನಮ್ ಲೇಔಟ್ ಒಳಗಡೆ ಫೇಸ್ 1 ಗೆ ಹಾ. ಮೋರ್ ದೆನ್ 1 ಎಕರ್ಸ್ ಬಂದ್ಬಿಟ್ಟು ಇದೆಲ್ಲ CA ಜಾಗ ಬಿಟ್ಟಿದ್ದೀವಿ ಮೇಡಮ್. ಇದೆಲ್ಲ CA ಜಾಗನಾ ಸರ್ ಏನ್ ಬಿಟ್ಟಿರೋದು? ನಿಮಗೆ ಫೆನ್ಸಿಂಗ್ ನೋಡಿ, ಇಲ್ಲಿಂದ fencing ಸ್ಟಾರ್ಟ್ ಇದೆ. ಆಗ್ಬಿಟ್ಟು ಹಾ. ಇದೇನ್ ಫೆನ್ಸಿಂಗ್ ಬರ್ತದೆಯಲ್ಲ, ಓಕೆ ಇದೆಲ್ಲ ಬಂದು ಮೋರ್ ದೆನ್ 1 ಎಕರೆ ಇದೆ. ನಿಮಗೆ ಅದು ಅಪ್ರೂವಲ್ ಎಲ್ಲ ತೋರಿಸಿರ್ತೀವಿ ಎಷ್ಟು ಹೌದು. ಜಾಗ ಇದೆ ಅಂತ. ನಾನ್ ನಿಮಗೆ ಹೇಳ್ತಾ ಇರೋದು ಮೋರ್ ದೆನ್ 1 ಮೋರ್ ಎಕರೆ ದೆನ್ 1 ಎಕರ್ ಜಾಸ್ತಿನೇ ಇದೆ. CA ಅಲ್ವಾ ಜಾಗನೇ sir? CA ಕೊಟ್ಟಿದ್ದೀವಿ. ಜಾಗನೇ ಕೊಟ್ಟಿದ್ದೀರಾ? ಆತರ
ಯಾವ್ದ್ರಲ್ಲೂ ನಾವು ಇದನ್ನ ಮಾಡ್ತಾ ಇಲ್ಲ. ಇದು ಹ್ಮ್. ನಾಳೆ ಏನೋ ಒಂಥರ ಕಾಂಪ್ಲೆಕ್ಸ್ ಕಟ್ಟಕ್ಕೆ ಪ್ರತಿಯೊಂದು A to Z ಇಲ್ಲಿ ಯುಟಿಲೈಸ್ ಮಾಡ್ಕೋಬಹುದು ಇಲ್ಲಿ. ಮಾಡ್ಕೋಬಹುದು. ಇದೆಲ್ಲ ಸಿಎ ಜಾಗ. ಸಿಎ ಜಾಗ. ಹೌದು. 1 ಎಕರೆಗಿಂತ ಇದು 17 ಎಕರೆದಲ್ಲೇ 1 ಎಕರೆ ಬಿಟ್ಬಿಟ್ಟಿದೀವಿ. ಹೌದು. ಈಗ ಫೇಸ್ 1 ಅಲ್ಲಿ ಹಾ. 1 ಎಕರೆ 1 ಎಕರೆ ಬಿಟ್ಟಿದ್ದೀರಾ. ನೆಕ್ಸ್ಟ್ ಬಂದು STP ಪ್ಲಾಂಟ್ ಇದೆ. STP ಪ್ಲಾಂಟ್ ಅದನ್ನ ನೋಡೋಣ ಸರ್. ಬನ್ನಿ ತೋರಿಸಿ. ಇದು STP ಪ್ಲಾಂಟ್ ಮೇಡಮ್. ಇದು STP ಪ್ಲಾಂಟ್. STP ಪ್ಲಾಂಟ್ ಇವಾಗ ರೆಡಿ ಆಗಿದೆ ಆಲ್ರೆಡಿ. ಓಕೆ. ಎಲ್ಲ ಕೆಳಗಡೆ ಎಲ್ಲ ಮಿಷನ್ಸ್ ಎಲ್ಲ ಹಾಕಿ ಎಲ್ಲ ಕ್ಲೋಸ್ ಆಗಿದೆ. ಅದು ಎಲ್ಲ ಇದನ್ನ ಮಾಡಿದೀವಿ. ಇದೆಲ್ಲ ನಾವೇ ಮಾಡಿದ್ ಮೇಡಮ್. ಇದು ಪಾರ್ಕ್ ನಂಬರ್ 4 ಆಕ್ಚುಲಿ. ಇದು ಪಾರ್ಕ್ ನಂಬರ್ 4. ಇದೆಲ್ಲ ಫುಲ್ ಪಾರ್ಕ್ ಬರುತ್ತೆ, ಎಲ್ಲ ಕ್ಲೋಸ್ ಆಗುತ್ತೆ ಇಲ್ಲಿ. ಇದೆಲ್ಲ ಈ ತರ ಎಲ್ಲ ಫಿನಿಶಿಂಗ್ ಮಾಡಿದೀವಿ. ಇದು ಫಿನಿಶಿಂಗ್ ಅನದರ್ ಒಂದು 2 ಮಂತ್ಸ್ ಮೇಡಮ್. ಇದೆಲ್ಲ ಫಿನಿಶಿಂಗ್ ಆಗುತ್ತೆ. ಬಟ್ ಮೇನ್ ಅಂದ್ರೆ STP ಪ್ಲಾಂಟ್ ಆಗ್ಬೇಕು. ಎಷ್ಟೋ ಡೆವಲಪರ್ಸ್ ಮಾಡ್ತಾರೆ ಬಿಡ್ತಾರೆ, ಬಟ್ ಇದು ಹ್ಯಾಸ್ ಫರ್ ಅಪ್ರೂವಲ್ ಪ್ರಕಾರ ಮಾಡ್ಲೇಬೇಕು, ಇಲ್ಲಾಂದ್ರೆ ಸೆಕೆಂಡ್ ರಿಲೀಸ್ ಕೊಡಲ್ಲ. STP ಪ್ಲಾಂಟ್ ರೆಡಿ ಇದೆ. ಇನ್ನೇನ್ ಕಾಂಕ್ರೀಟ್ ರೋಡ್ ಒಂದು ಹಾಕ್ತಾ ಇದೀವಿ. ನಿಮಗೆ ರೋಡ್ ಬಗ್ಗೆ ಹೇಳಿರ್ಲಿಲ್ಲ. ಎಲ್ಲ 60 ಫೀಟ್ ರೋಡ್, 40 ಫೀಟ್ ರೋಡ್, 30 ಫೀಟ್ ರೋಡ್ ಇದೆ. ಬೇರೆಯವ್ರ ತರ ಟಾರ್ ಹಾಕಲ್ಲ ನಾವು. ಸಿಮೆಂಟ್ ರೋಡ್ ಸಿಮೆಂಟ್ ರೋಡ್ ಮಾಡ್ತಾ ಇದೀವಿ. ಅನದರ್ ಒಂದು 15 to 20 ಡೇಸ್ ಕರೆಸ್ತೀನಿ ಮತ್ತೆ ಅದನ್ನ ನೋಡಿ ಅವಾಗ. ಬಟ್ ರೇಟ್ ಎಲ್ಲ ಚೇಂಜಸ್ ಇರುತ್ತೆ. ಈ ರೇಟ್ ಇರಲ್ಲ. ಕಾಂಕ್ರೀಟ್ ರೋಡ್ ಅಲ್ಲ, ಸಿಮೆಂಟ್ ರೋಡ್ ಮಾಡ್ತಾ ಇರೋದು. ಫಿನಿಶಿಂಗ್ ಮಾಡಿ ನಿಮ್ಗೆ ಇನ್ನೊಂದ್ಸಲ ವಿಸಿಟ್ ಮಾಡಿಸ್ತೀನಿ. ಇದು ಫುಲ್ ಫೆನ್ಸಿಂಗ್ ಫುಲ್ ಅಲ್ಲಿವರೆಗೂ ಹೋಗುತ್ತಲ್ವಾ ಸರ್? ಫುಲ್ ಫೆನ್ಸಿಂಗ್ ಮೇಡಮ್. ಇದು ಏನಿದು ಪಾರ್ಕ್ ಗಳ ಹತ್ರ ಫೆನ್ಸಿಂಗ್ ಬರುತ್ತೆ. ಸಿಎ ಜಾಗ ಫೆನ್ಸಿಂಗ್ ಹಾಕಿದೀವಿ. ಎಲ್ಲ ಫುಲ್ ಫೆನ್ಸಿಂಗ್ ಬರುತ್ತೆ. ಫುಲ್ ಕಾಂಪೌಂಡ್ ವಾಲ್ ಬರುತ್ತೆ. ಫುಲ್ ಎಲ್ಲ A to Z ಕ್ಲಿಯರ್. ಸರ್ ಬುಕಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ ಸರ್? ಬುಕಿಂಗ್ ಪ್ರೊಸೆಸ್ ಮೇಡಮ್, ನಾವು ನೋಡಿ ಸೈಟ್ ಅವ್ರಿಗೆ ಓಕೆ ಆಯ್ತು ಅಂದ್ರೆ 50,000 ಅವರು ಒಂದು ಡೌನ್ ಪೇಮೆಂಟ್ ಮಾಡ್ಬೇಕಾಗುತ್ತೆ. ಕಂಪ್ನಿ ಹೆಸರಲ್ಲಿ ಚೆಕ್ ಕೊಡ್ಬೇಕು. ಅವ್ರಿಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀನಿ. ಫುಲ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಈ ತರ ಇರುತ್ತೆ. 1 ವೀಕ್ ಟೈಮ್ ಕೊಡ್ತೀನಿ. 1 ವೀಕ್ ಒಳಗಡೆ ಅವ್ರಿಗೆ ಓಕೆ ಆಯ್ತು ಅಂದ್ರೆ ಕಂಟಿನ್ಯೂ ಮಾಡ್ಲಿ. ಯಾವ್ದೇ ನಮ್ದು ನೋಡಿ ಮೇಡಮ್, ಪಕ್ಕಾ ಡಾಕ್ಯುಮೆಂಟ್ಸ್ ಇದೆ. ಅದೇ ತರ ಡೆವಲಪ್ಮೆಂಟ್ ಮಾಡಿದೀವಿ. ಅವ್ರು ಯಾವ ಅಡ್ವೊಕೇಟ್ ಹತ್ರನಾದ್ರೂ ಹೋಗ್ಲಿ, ಲೀಗಲ್ ಒಪಿನಿಯನ್ ಆದ್ಮೇಲೆ ಬೇಕಾದ್ರೆ ಚೆಕ್ ಪಾಸ್ ಆಗುತ್ತೆ. ಅಲ್ಲಿವರೆಗೂ ನಾವು ಸಬ್ಮಿಟ್ ಮಾಡಲ್ಲ. 1 ವೀಕ್ ಟೈಮ್ ಕೊಡ್ತೀನಿ. 1 ವೀಕ್ ಒಳಗಡೆ ಅವ್ರು ಚೆಕ್ ಮಾಡ್ಕೊಂಡು ಓಕೆ ಅಂದ್ರೆ ಪ್ರೊಸೀಜರ್ ಮಾಡ್ತೀವಿ. ಇವನ್ ಬ್ಯಾಂಕ್ ಲೋನ್ ಸಿಗುತ್ತೆ. ಎನಿ ಬ್ಯಾಂಕ್, ICIC ಅಪ್ರೂವ್ಡ್ ಆಗಿದೆ, LIC ಇದೆ. ಯಾವ ಬ್ಯಾಂಕ್ ಅಲ್ಲಿ ಎನಿ ಬ್ಯಾಂಕ್ ಅಪ್ ಟು 80-85% ಬ್ಯಾಂಕ್ ಲೋನ್ ಸಿಗುತ್ತೆ. ಮಾಡ್ಕೊಡ್ತೀವಿ 100%. ಸುಮ್ನೆ ಇವ್ರ ತರ ಎಲ್ಲ ಹೇಳಲ್ಲ. ಅವ್ರು ಬಂದು ನೋಡ್ಲಿ, ಪ್ರಾಜೆಕ್ಟ್ ನೋಡ್ಲಿ, ನಾವು ಹೌದು ಏನಕ್ಕೆ ಇನ್ವೆಸ್ಟ್ ಮಾಡ್ಬೇಕು, ಹೆಂಗಿದೆ ಕ್ವಾಲಿಟಿ ವರ್ಕ್, ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಕಂಟಿನ್ಯೂ ಮಾಡಿ. ಇಲ್ಲ ಸುಮ್ನೆ ಟೈಮ್ ಪಾಸ್ ಯಾರು ಫೋನ್ ಮಾಡೋದು ಬೇಡ, ಮಾತಾಡೋದು ಬೇಡ. ಆತರ ನಮ್ದು ಕ್ವಾಲಿಟಿ ಇರೋದು. ನಮ್ಗೆ ಏನ್ ಗೊತ್ತಾ ಮೇಡಮ್, ಫೇಸ್ 1 ಅನ್ನ ಇದನ್ನ ಕ್ಲೀನ್ ಆಗಿ ಡೆವಲಪ್ಮೆಂಟ್ ಮಾಡಿ ಫೇಸ್ 2 ಹೋಗ್ತೀವಿ. ಇನ್ವೆಸ್ಟ್ ಮಾಡೋದ್ರಿಂದ ನಾನು ಹೇಳ್ತಾ ಇದ್ದೀನಲ್ಲ, ಒಂದು 6 ತಿಂಗಳಲ್ಲಿ ಮಿನಿಮಮ್ 1000 ರೂಪೀಸ್ ನಾವೇ ಜಾಸ್ತಿ ಕೊಡ್ತೀವಿ. 1000 ರೂಪೀಸ್. ಯಾಕಂದ್ರೆ ಫೇಸ್ 2 ಇವಾಗ ಇಲ್ಲೆಲ್ಲ ಬಿಡದಿ ಸರೌಂಡಿಂಗ್ ನೀವೇ ನೋಡಿದೀರಾ. 3,500, 4,000, 5,000 ವರ್ಗು ನಡೀತಾ ಇದೆ. ನಮ್ದು ಬಿಡದಿಯಿಂದ 6 ಕಿಲೋಮೀಟರ್ ಆಗುತ್ತೆ ಮೇಡಮ್. ಸರ್ ಇವಾಗ ಎಲ್ಲರೂ ಕಾಯ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಪ್ರೈಸ್ ಏನ್ ಬರ್ಬೋದು ಅಂತ. ಯಾಕಂದ್ರೆ ರೇರಾ ಅಪ್ರೂವ್ ತುಂಬಾ ಜನ ನನಗೆ ಕೇಳ್ತಾ ಇದ್ರು, ಮೇಡಮ್ BM ಮಾಡಿ ಅಪ್ರೂವ್ ಸೈಟ್ ತೋರ್ಸಿದೀರಾ, ಆದ್ರೆ ರೇರಾ ಅಪ್ರೂವ್ ಆಗಿರೋಂತ ಸೈಟ್ಸ್ ನ ತೋರ್ಸಿಲ್ಲ ಅಂತ. ಅದಕ್ಕೆ ಇವತ್ತು ನಿಮ್ ಲೇಔಟ್ ತೋರ್ಸಿದೀವಿ. ಅದು ರೇರಾ ಅಪ್ರೂವ್ ಆಗಿರೋದು. ಕುತೂಹಲ ಏನಂತ ಹೇಳಿದ್ರೆ ಜನಕ್ಕೆ ರೇರಾ ಅಪ್ರೂವ್ ಎಷ್ಟು ಇರ್ಬೋದಪ್ಪ ಪ್ರೈಸ್, ಜಾಸ್ತಿನೇ ಇರ್ಬೋದಾ ಅಂತ ಅನ್ಕೊಳ್ತಾ ಇರ್ತಾರೆ. ಡೆವಲಪ್ಮೆಂಟ್ ಅದೇ ತರ ಮಾಡಿದೀವಿ. ಅದೆಲ್ಲ ನೋಡಿದಾಗ ಅನ್ಸುತ್ತೆ, ಬಿಡಪ್ಪ ಇದು ಒಂದೇನೋ ನಮ್ ಕೈಲಿ ಆಗಲ್ಲ, ನಮ್ದಲ್ಲ ಅನ್ಕೋಬಹುದು. ಎಷ್ಟೋ ನಿಮ್ಮ ಆಡಿಯನ್ಸ್ ಎಲ್ಲ ಅನ್ಕೋಬಹುದು. ಬಟ್ ನಾನ್ ನಿಮಗೆ ನೀವ್ ಹೇಳಿದ್ರಿ ಬೆಸ್ಟ್ ರೇಟ್ ಕೊಡಿ, ನಮ್ಮ ಆಡಿಯನ್ಸ್ ತುಂಬಾ ಜನ ಇದಾರೆ ಅಂತ. ಅದೇ ತರ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ, ರೇರಾ ಅಪ್ರೂವ್ಡ್ ಆಗಿದೆ, ಡೆವಲಪ್ಮೆಂಟ್ಸ್ ಹಂಗೆ ಮಾಡ್ತಾ ಇದೀವಿ. ಇನ್ವೆಸ್ಟ್ ಮಾಡ್ಕೊಳ್ಳಿ. ಅವ್ರ 6 ತಿಂಗಳಲ್ಲಿ ಒಳ್ಳೆ ರೇಟ್ ನಾನೇ ಬೇಕಾದ್ರೆ ಅವ್ರಿಗೆ 500, 600 ಒಳ್ಳೆ ರೇಟ್ ನಾನೇ ಮಾಡ್ಕೊಡ್ತೀನಿ. ಯಾಕಂದ್ರೆ ಇದನ್ನ ತೋರಿಸಿ ನಾವು ಫೇಸ್ 2 ಮಾಡ್ಕೊಳ್ಳೋದು. ಆಯ್ತಾ? ಫರ್ ಸ್ಕ್ವೇರ್ ಫೀಟ್ ಮೇಡಮ್, ನಾವು ಯೂಶಲಿ ಇಲ್ಲಿ ಮಾರ್ತಾ ಇರೋದು ಲಾಂಚಿಂಗ್ ಆಫರ್ ಅಂತ 2000 ರೂಪೀಸ್ ಫರ್ ಸ್ಕ್ವೇರ್ ಫೀಟ್ ಇದೆ. 2000 ರೂಪೀಸ್. ನಿಮಗೆ ಬಿಡದಿಲ್ ಗೊತ್ತಿರಬಹುದು, ಮೋರ್ ದನ್ 4000 ಇದೆ. 6000 ಮಾರೋರು ಮಾರ್ತಾ ಇದಾರೆ, 4000 ಮಾರೋರು ಮಾರ್ತಾ ಇದಾರೆ. ಮತ್ತೆ ಯಾವ್ದೋ ಚಿಕ್ಕ ಲೇಔಟ್ ಗಳೆಲ್ಲ ಇದಾವೆ. ನಮ್ದು ಟೋಟಲ್ 60 ಎಕರ್ಸ್ ಪ್ರಾಜೆಕ್ಟ್. ಫೇಸ್ ಬೈ ಫೇಸ್ ಮಾಡ್ತೀವಿ. ಆಫೀಸ್ ಮಾಡಿದೆ, ಪರ್ಮನೆಂಟ್ ಆಫೀಸ್ ಇರುತ್ತೆ. ಯಾವಾಗ್ಲೂ ನಮ್ಮವ್ರ ಬೆಳಿಗ್ಗೆ 8 ರಿಂದ ಸಾಯಂಕಾಲ 6 ಗಂಟೆವರೆಗೂ ಅವೈಲೇಬಲ್ ಇರ್ತೀವಿ. ಬಟ್ ಅದೇ ನಮ್ಗೇನಂದ್ರೆ 2000 ರೂಪೀಸ್ ಸ್ಕ್ವೇರ್ ಫೀಟ್ ಇದೆ. ಇಷ್ಟು ಬೇಕಂತಂದ್ರೆ ನಮ್ಮ ಚಾನೆಲ್ ಅವ್ರಿಗೆ ದಯವಿಟ್ಟು ಒಂದು ಒಳ್ಳೆ ಪ್ರೈಸ್ ನಾವು ಮಾಡ್ಕೊಡ್ತೀವಿ ಮೇಡಮ್. ಬಟ್ ಜಾಸ್ತಿ ನೆಗೋಷಿಯಬಲ್ ಇಲ್ಲ ಮೇಡಮ್. ನಾವ್ ಹೇಳ್ತಾ ಇರೋದೇ ಲಾಂಚಿಂಗ್ ಆಫರ್. ನಮ್ಗೆ ಈಗ ಕಾಂಕ್ರೀಟ್ ರೋಡ್ ಆಯ್ತಂದ್ರೆ 2,500 ರೂಪಾಯಿ ಕಡಿಮೆ ನಾವು ಮಾರಲ್ಲ. ಕಡಿಮೆ ಮಾಡಲ್ಲ. ನಮ್ದು ಒಂದು ಪ್ರೊಸೀಜರ್ ಇದೆ ಮೇಡಮ್. ಎವ್ರಿ 25 ಬುಕಿಂಗ್ ಬಂದಂಗೆ ರೇಟ್ ಇನ್ಕ್ರೀಸ್ ಆಗುತ್ತೆ. ಹೌದು. ಇವಾಗ ಮಾರ್ತಾ ಇರೋದು ಯಾರು ತಗೊಳ್ತಾರೆ ಅವ್ರು ಲಕ್ಕಿ ಮೇಡಮ್. ಬಟ್ ಅದೇ ನೀವು ಒಂದು 6 ತಿಂಗಳು ಬಿಟ್ಕೊಂಡ್ ಬಂದ್ರೆ ನೀವು 3,000 ರೂಪಾಯಿ ಆಗ್ಬೋದು. ಮೈ ಬಿ ನಾನು ಹೇಳಕ್ ಆಗಲ್ಲ. ಕಾಂಕ್ರೀಟ್ ರೋಡ್ ಆದ ತಕ್ಷಣ ನಾನೇ 2,500 ರೂಪಾಯಿ ಮಾರ್ತೀನಿ. ಹೌದು. ನೋಡಿ ವೀಕ್ಷಕರೇ, ಇವಾಗ್ಲೇ ಬನ್ನಿ, ಸೈಟ್ ವಿಸಿಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಪ್ರೀಮಿಯಂ ಅಂತಾನೆ ಹೇಳ್ಬೋದು ಸೈಟ್ಸ್. ಅದು ಕೂಡ ರೇರಾ ಅಪ್ರೂವ್ ಆಗಿರೋಂತ ಸೈಟ್. ಇಷ್ಟು ಕಮ್ಮಿ ಬೆಲೆಗೆ ನಿಮ್ಗೆ
ಇಡೀ ಬಿಡದಿ ಹುಡ್ಕಾಡಿದ್ರು ಸರೌಂಡಿಂಗ್ಸ್ ಅಲ್ಲೂ ಎಲ್ಲೂ ಸಿಗೋದಿಲ್ಲ. ಬೆಸ್ಟ್ ಪ್ರೈಸ್ ಸಿಗ್ತದೆ. ಬೇಗನೆ ಬುಕಿಂಗ್ ಮಾಡ್ಕೊಳ್ಳಿ. CC ರೋಡ್ ಏನಾದ್ರೂ ಆಯ್ತು ಅಂತ ಹೇಳಿದ್ರೆ ಪ್ರೈಸ್ ಅಂತೂ ಹೈಕ್ ಆಗೇ ಆಗುತ್ತೆ. ಆಮೇಲೆ ಈ ಪ್ರೈಸ್ಗೆ ನಿಮ್ಗೆ ಸಿಗೋದಿಲ್ಲ ಅಲ್ವಾ ಸರ್? ಖಂಡಿತವಲ್ಲ ಮೇಡಮ್. ಇನ್ನೇನು ಹಾಕ್ಬಿಡ್ತೀವಿ ನೋಡಿ. ಹೌದು ಇವೆಲ್ಲ 2 ಅಡಿ ನಾವು ಇದನ್ನೆಲ್ಲ ಮೆಟ್ಲಿಂಗ್ ಮಾಡ್ಕೊಂಡ್ ಬಂದಿದೀವಿ. ಹೌದು. ಕಾಂಕ್ರೀಟ್ ಹಾಕೋದ್ ದೊಡ್ಡದಲ್ಲ, ಸ್ವಲ್ಪ ಫಿನಿಶಿಂಗ್ ಇದೆ. ಫಿನಿಶಿಂಗ್ ಆ ಇದೆ. ಫಿನಿಶಿಂಗ್ ಮಾಡಿದ ತಕ್ಷಣ ನಾವು ಹಾಕ್ಬಿಡ್ತೀವಿ. ಓಕೆ. ನಿಮಗೆ ಮೇಡಮ್ ಇನ್ನು 5 ವರ್ಷದಲ್ಲಿ ಬೆಂಗಳೂರಲ್ಲಿ 5,000 ರೂಪಾಯಿ ಕಡಿಮೆ ಎಲ್ಲೂ ಸೈಟ್ ಎಲ್ಲೂ ನೀವು site ಸಿಗಲ್ಲ. 100 ಕಿಲೋಮೀಟರ್ ದಾಟಿ ಹೋದ್ರು ಕೂಡ ಎಲ್ಲೂ 5,000 ರೂಪಾಯಿ ಕಡಿಮೆ ಸಿಕ್ಕಲ್ಲ. ಇದು ಹ್ಮ್. ಸಿಗ್ತಾರದು ಈಗ ಎಷ್ಟೋ ಜನ ಕೇಳ್ತಾರೆ 300 ರೂಪಾಯಿ 500 ರೂಪಾಯಿ ಸ್ಕ್ವೇರ್ ಫೀಟ್ ಎಲ್ಲೂ ಸಿಗಲ್ಲ. ಎಲ್ಲೂ ಸಿಗಲ್ಲ ಇವಾಗ sir. 2,000 ರೂಪಾಯಿ ಅಂದ್ರೂ ಪರವಾಗಿಲ್ಲಪ್ಪ, ಪರವಾಗಿಲ್ಲ. ಕಡಿಮೆ ರೇಟ್ ಹೌದು. 2,000 ರೂಪಾಯಿ ಇದೆ, ಬನ್ನಿ ತಗೊಳ್ಳಿ. ಹ್ಮ್. ನೀವೇ ಕೇಳ್ಬೇಕು, ನಮ್ ಫ್ರೆಂಡ್ ಒಂದ್ ಕೊಡಿ, ನಮ್ ಫ್ರೆಂಡ್ ಒಂದ್ ಕೊಡಿ. ಹೌದು. ಒನ್ ಮೋರ್ One more. Sir. ಮೇಡಮ್ ಹೇಳಿ ಮೇಡಮ್. ಸರ್ ಇವಾಗ ಕಾರ್ನರ್ ಸೈಟ್ಸ್ ಬೇಕು, ಪರ್ಟಿಕ್ಯುಲರ್ ಇದೇ ಫೇಸಿಂಗ್ ಅಲ್ಲಿ ನಮ್ಗೆ ಏನಾದ್ರು ಸೈಟ್ಸ್ ಬೇಕಂದ್ರೆ ಪ್ರೈಸಸ್ ಏನಾದ್ರು ಜಾಸ್ತಿ ಆಗುತ್ತಾ ಸರ್? ನಮ್ದು ನಾವ್ ಹೇಳಿದೆ ಮೇಡಮ್ ಅವಾಗ್ಲೇ, ನಾವು ಮಾಡಿರೋದು ಈಸ್ಟ್ ವೆಸ್ಟ್ ಮಾಡಿದೀವಿ. ಇದ್ರಲ್ಲಿ ಏನಂದ್ರೆ 2,000 ರುಪೀಸ್ ಬೇಸಿಕ್ ರೇಟ್ ನಮ್ದು. ಹೌದು. ನಿಮ್ಗೆ ಈಸ್ಟ್ ಬೇಕು ಅಂತಂದ್ರೆ ಹ್ಮ್. 5% ಎಕ್ಸ್ಟ್ರಾ ಆಗುತ್ತೆ. 5%. ಅಂದ್ರೆ 2,100 ರುಪೀಸ್. ಅದೇ ನೀವು Corner ಕಾರ್ನರ್ sides. ಬೇಕಂದ್ರೆ 10% ಎಕ್ಸ್ಟ್ರಾ. 10%. ಇದು ಬಿಟ್ರೆ ಇನ್ನೇನಿಲ್ಲ ಮೇಡಮ್. Okay. ಎಕ್ಸೆಸರಿ ಇನ್ನೇನು ಕೊಡ್ಬೇಕಾಗಿಲ್ಲ. ಹ್ಮ್. 2,000 ರುಪೀಸ್. ನೀವು ವೆಸ್ಟ್ ತಗೊಳ್ಳಿ ನೋಡಿ, ಇವೆಲ್ಲ ವೆಸ್ಟ್ ಫೇಸಿಂಗ್ ಮೇಡಮ್, ಸೂಪರ್ ಆಗಿದೆ. ಹೌದು. ನೀವು ಫೇಸಿಂಗ್ ಹೆಂಗಾರು ಮಾಡ್ಕೋಬಹುದು ಮೇಡಮ್. ಹೌದು. ವೆಸ್ಟ್ ಫೇಸಿಂಗ್ ತಗೊಂಡ್ರೆ ಹೆಂಗಾರು ಕನ್ಸ್ಟ್ರಕ್ಷನ್ ಹೌದು, ಮಾಡ್ಕೋಬಹುದು. ಮನೆ ಬಟ್ ಕನ್ಸ್ಟ್ರಕ್ಷನ್ ಒಬ್ಬೊಬ್ರಿಗಿಲ್ಲ, ನನಗೆ ಈಸ್ಟೇ ಬೇಕು ಅಂದ್ರೆ ಇಷ್ಟೇ ಬೇಕು. ಯು ಹ್ಯಾವ್ ಟು ಪೇ 100 ರುಪೀಸ್ ಎಕ್ಸ್ಟ್ರಾ. 100 rupees extra pay 5%. ಮಾಡ್ಬೇಕಾಗುತ್ತೆ. ಬೇರೆಯವರೆಲ್ಲ 10% ಮಾಡವ್ರೆ, ಹೌದು. ನಮ್ದು 5% ಎಕ್ಸ್ಟ್ರಾ. ಜಸ್ಟ್ 5% ಎಕ್ಸ್ಟ್ರಾ. ಖಂಡಿತವಲ್ಲ. ಓಕೆ ಸರ್, ಇವಾಗ ಸೈಟ್ಗೆ ಬಂದು ವಿಸಿಟ್ ಮಾಡಿದ್ರು, ಒಂದು ಸೆಟ್ ಆಫ್ ಲೀಗಲ್ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬಿಟ್ಟು ಎಷ್ಟು ದಿನ ಟೈಮ್ ಕೊಡ್ತೀರಾ ಸರ್ ಲೀಗಲ್ ಚೆಕ್ ಮಾಡಿಸ್ಕೊಳ್ಳಕ್ಕೆ? 1 ವೀಕ್ ಟೈಮ್ ಕೊಡ್ತೀನಿ ಮೇಡಮ್. 1 week ಟೈಮ್. 1 ವೀಕ್ ಟೈಮ್ ಕೊಡ್ತೀನಿ. ಅವ್ರೊಂದು ಚೆಕ್ ಬರೆದು ಕೊಡ್ಲಿ ಕಂಪ್ನಿ ಹೆಸರಲ್ಲಿ, PDC ಚೆಕ್ 50. ಈಗ ಉದಾಹರಣೆಗೆ ಒಂದು ಸೈಟ್ ಇಷ್ಟ ಆಯ್ತು ಅವ್ರಿಗೆ, 30-50 ನಮ್ಮ ಹತ್ರ ಇರೋದು 30-50, 20-30 ಎಲ್ಲ ಮಾಡಿಲ್ಲ ಮೇಡಮ್ ನಾವು. ಹೌದು. ನಿಮ್ ಆಡಿಯನ್ಸ್ ಹೇಳ್ಬಿಡಿ, ಹೌದು. ಮೇಡಮ್ ನಮಗೆ 20-30 ಬೇಕಿತ್ತು ಅಲ್ಲಿ ಹೋಟೆಲ್, ನಮಗೆ ಆನ್ಸರ್ ಮಾಡಿ ಸಾಕಾಗ್ಬಿಡುತ್ತೆ. ನೋಡಿ ವೀಕ್ಷಕರೇ, 20-30 ಸೈಟ್ಸ್ ಅಂತೂ ಅವೈಲಬಲ್ ಇಲ್ಲ. 30-40 ಅಂತೂ ಕೇವಲ ಸ್ವಲ್ಪನೇ ಸೈಟ್ಸ್ ಇರೋದು. ಅದು ಕೂಡ ನಿಮಗೆ ಬೇಕಂತ ಹೇಳಿದ್ರೆ 30-50-40-60 ಸೈಟ್ಸ್ ಅವೈಲಬಲ್ ಇದೆ ಅಲ್ವಾ ಸರ್? ಖಂಡಿತವಲ್ಲ. ಓಕೆ. ಅದೇ ನಿಮ್ಗೆ ಅವ್ರಿಗೆ 1 ವೀಕ್ ಟೈಮ್ ಕೊಡ್ತೀನಿ. 1 week ಟೈಮ್ ಕೊಡ್ತೀರಾ? ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಈ ತರ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಒಂದು ಇರುತ್ತೆ. ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಎಲ್ಲ ಈ ತರ ಡಾಕ್ಯುಮೆಂಟ್ಸ್ ಇರುತ್ತೆ ಮೇಡಮ್. ಇದರಲ್ಲಿ Okay. ಕನ್ವರ್ಷನ್ ಇಂದ ಹಿಡಿದು ಹಾ. ಅಪ್ರೂವಲ್ ಇಂದ ಹಿಡಿದು ರೇರಾ ಅಪ್ರೂವಲ್ ಇಂದ ಹಿಡಿದು A to Z ಇದೆ ಇದರಲ್ಲಿ. ಓಕೆ. 1 ವೀಕ್ ಒಳಗಡೆ ಅವ್ರು ಯಾವ ಲಾಯರ್ ಹತ್ರನಾದ್ರು ಒಪಿನಿಯನ್ ತಗೊಂಡು ಬರ್ಲಿ. ಅವ್ರಿಗೆ ಏನೋ ಫರ್ದರ್ ಏನಾದ್ರು ಅವ್ರ ಡೌಟ್ಸ್ ಇದ್ರೆ ವಿ ವಿಲ್ ಕ್ಲಿಯರ್ ಕ್ಲಿಯರ್ 100%. ಮಾಡ್ಕೊಡ್ತೀರಾ? ಅವ್ರು 100% ಇದ್ದವರೇ ಹಾ. ನಮ್ದು ಕ್ಲಿಯರ್ ಆಗಿದೆ ಅಂತಂದ್ರೆ ನಾವು ಪ್ರೊಸೀಡ್ ಮಾಡೋಣ. ಪ್ರೊಸೀಡ್ ಇಲ್ಲ ಮಾಡ್ತೀರಾ? ಸಂತೋಷವಾಗಿ ಅವ್ರು ನಮ್ ಡಾಕ್ಯುಮೆಂಟ್ಸ್ ಈ ತರ ಕೊಡ್ಲಿ, ಹ್ಮ್. ಅವ್ರ ಚೆಕ್ ಅನ್ನ ಈ ತರ ತಗೊಂಡು ಹೋಗ್ಲಿ. ಓಕೆ. ಸಂತೋಷವಾಗಿ ಎಲ್ಲ ಸಿಕ್ಕರು ಹಾಯ್ ಮೇಡಮ್, ಹಾಯ್ Okay. ಸರ್ ಅಂತ ಮಾತಾಡ್ಬೇಕು ನಾವು. ಹೌದು ಸರ್. ಬಿಸ್ನೆಸ್ ಆತರ ಹೌದು. ಇರ್ಬೇಕು, ಅದು ಅಷ್ಟೇ ಸಾಕು. ಸರ್ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಯಾವ ತರ ಸರ್? ಇವಾಗ ಲೀಗಲ್ ಎಲ್ಲ ಓಕೆ ಅಂತರು. ಲೀಗಲ್ ಓಪನ್ ಆಯ್ತಲ್ಲ ಮೇಡಮ್, ಹಾ ಸರ್. 25% ಅವರು ಲೋನ್ ಹೋಗ್ತೀನಿ ಅನ್ನೋದಾದ್ರೆ 25% ಪೇ ಮಾಡ್ಕೊಳ್ಳಿ. ಆಯ್ತಾ? ಅಷ್ಟರೊಳಗಡೆ ಗೊತ್ತಾಗ್ಬಿಡ್ತದೆ ಅವ್ರದ್ದು ಎಲಿಜಿಬಿಲಿಟಿ ಚೆನ್ನಾಗಿತ್ತಂದ್ರೆ ಅವ್ರು ಇಲ್ಲ 20% ಪೇ ಮಾಡಿದ್ರು ಸಾಕು, ನಾನು Okay. ಅಗ್ರಿಮೆಂಟ್ ಮಾಡಿ ಹಾ. ಬ್ಯಾಂಕ್ ಲೋನ್ ಪ್ರೊಸೀಜರ್ ಮಾಡ್ಬಿಡ್ತೀನಿ. ಸರ್ ನಮಗೆ ಬ್ಯಾಂಕ್ ಲೋನ್ ಎಲ್ಲ ಬೇಡ ಅಂತಂದ್ರೆ ಅವ್ರು ಒಂದು 25% 30% ಅವರು 50% ಪೇ ಮಾಡ್ಕೊಂಡ್ಬಿಡ್ಲಿ. ಅವ್ರು ಹೇಳಿದ ಡೇಟ್ಗೆ ನಾನು ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀನಿ. ರಿಜಿಸ್ಟ್ರೇಷನ್ ನಾಳೆ ಅಂದ್ರೆ ನಾಳೆನೇ ರಿಜಿಸ್ಟ್ರೇಷನ್. ನಾಳೆ ಅಂದ್ರೆ ನಾಳೆನೇ ರಿಜಿಸ್ಟ್ರೇಷನ್. ಖಂಡಿತವಲ್ಲ ಮೇಡಮ್. ಸರ್ ಇವಾಗ ಖಾತಾ ಯಾವ್ದು ಬರ್ಬೋದು? ಖಾತಾ ಬಂದ್ಬಿಟ್ಟು ಎಲ್ಲ ಈ ಖಾತಾ ಮೇಡಮ್, ಇಲ್ಲೆಲ್ಲ ಈ ಖಾತಾ. ಕಂಪ್ಯೂಟರ್ ಖಾತಾ. ನಾನು Computer ಎಷ್ಟೋ ಖಾತಾ. ಸೈಟ್ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ, ನಿಮಗೆ ತೋರಿಸ್ತೀನಿ. ಆಲ್ರೆಡಿ ನಾನೇ ಸೈಟ್ ತಗೊಂಡವ್ರಿಗೆ ನಾನೇ ಖಾತಾ ಮಾಡ್ಕೊಟ್ಟಿದ್ದೀನಿ. ಓಕೆ, ನಿಮ್ ಕಡೆನೇ ಖಾತಾ ವಿತ್ ಫೋಟೋ, ಅವ್ರದ್ದು ವಿತ್ ಫೋಟೋ ಎಲ್ಲ ಈ ಖಾತಾನೇ ಬರುತ್ತೆ. ಎಲ್ಲ ಈ ಖಾತಾ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಆಗುತ್ತೆ. ಈಸಿನೂ ತೆಗಿಸ್ಕೊಡ್ತೀನಿ. ಇಲ್ಲಿ ಯಾವ ತೊಂದರೆನೂ ಇಲ್ಲ ಮೇಡಮ್. ಓಕೆ, ಮೀನ್ಸ್ ಒಂಥರ ಈ ಖಾತಾ ಮೇಡಮ್ ರೇರ್ ಅಪ್ರೂವ್ಡ್ ಇದು. ಯಾರು ಭಯ ಪಡ್ಕೋಬೇಕಾಗಿಲ್ಲ. ಹೌದು. ಅವ್ರದ್ದು ಎನಿ ಡೌಟ್ ಇದ್ರು ಫಸ್ಟ್ ಸೈಟ್ ನೋಡ್ಲಿಕ್ಕೆ ಇಷ್ಟ ಆದ್ರೆ ಡೌಟ್ ಕ್ಲಿಯರ್ ಆದ್ಮೇಲೆ ನನ್ನ ಹತ್ರ ಸೈಟ್ ಅವ್ರ ಪೇಮೆಂಟ್ ಪೇಮೆಂಟ್ ಮಾಡ್ಲಿ. ಆತರ ವಿತೌಟ್ ಡೌಟ್ ಇಟ್ಕೊಂಡು ಏನೂ ಬೇಡ ಹೌದು ಹೌದು ಹೌದು. ಆತರ. ಬಟ್ ಇನ್ವೆಸ್ಟ್ ಮಾಡ್ಲಿ, ನಾನ್ ಹೇಳ್ತೇನೆ ಮೇಡಮ್, 1 ವರ್ಷದಲ್ಲಿ ನಾನು ಡಬಲ್ ಬೇಕಾದ್ರೆ ಪ್ರೈಸ್ ಇನ್ಕ್ರೀಸ್ ಆಗಿ ಆಗುತ್ತೆ. ಖಂಡಿತವಲ್ಲ. ನೀವು ಫೇಸ್ 2 ನಾವ್ ಇದನ್ನ ತೋರಿಸ್ಬಿಟ್ಟು ಮಾರ್ತೀವಿ ಮೇಡಮ್, ಅಲ್ಲೇ 3,000 ರೂಪಾಯಿ ಮಾರ್ತೀವಿ. 3,000 ಮಾಡ್ತೀರಾ? ಅವಾಗ ಏನಾಗುತ್ತೆ ಸರ್ ನನಗೆ ಫೇಸ್ 1 ಅಲ್ಲೇ ಕೊಟ್ಬಿಡಿ ಸರ್ ಅವಾಗ ಅಂತ. ಸಿಗಲ್ಲ ಸೈಟ್ಸ್. ಎಷ್ಟೋ ಜನ ಈಗ ಮನೆ ಕಟ್ಕೊಳಕ್ ರೆಡಿ ಇದಾರೆ. ಹೌದು. ಈಗ ಸಿಟಿ ಲೈಫ್ಸ್ ಅವ್ರಿಗೆ ಹೌದು. ಇನ್ನೊಂದ್ 2 ವರ್ಷ ಲಾಸ್ಟ್ ಇದೆ ಮೇಡಮ್ ಅವ್ರಿಗೆ ಹೌದು. ಸರ್ವಿಸ್ ಓಕೆ. ಮುಗಿಸ್ಕೊಂಡ್ ಸಿದ್ದವ್ರೆ, ನಾನ್ ಮನೆ ಕಟ್ಕೊಂಡು ಇಲ್ಲೇ ಇದ್ಬಿಡ್ತೀನಿ. ನೋಡಿ ಎಷ್ಟು ಕೂಲ್ ಆಗಿದೆ, ಹೌದು sir, ಎಷ್ಟು ತುಂಬಾ ತಣ್ಣಗಿದೆ, ತಣ್ಣಗಿದೆ. ಆರಾಮಾಗಿರ್ಬೋದು. ಆತರ ಹೌದು. ನಿಮಗೆ ಇನ್ನೊಂದು 6 ತಿಂಗಳಲ್ಲಿ ಮಿನಿಮಮ್ ಒಂದು 2 ಮನೆ, 6 ತಿಂಗಳಲ್ಲಿ 2 ಮನೆನಾದ್ರೂ ತೋರಿಸ್ತೀನಿ madam. ತೋರಿಸ್ತೀರಾ? ತೋರಿಸ್ತೀನಿ, Okay. ಖಂಡಿತವಲ್ಲೂ ತೋರಿಸ್ತೀನಿ. ಓಕೆ, ಇನ್ನೇನು ವೀಕ್ಷಕರೇ, ಇನ್ನೇನು ಯೋಚನೆ ಮಾಡ್ತಿದ್ದೀರಾ? ಒಂದ್ಸಲಿ ಬನ್ನಿ, ಸೈಟ್ ವಿಸಿಟ್ ಮಾಡಿ. ಸೈಟ್ ಇಷ್ಟ ಆಯ್ತಾ, ಒಂದ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ನಿಮ್ ಲಾಯರ್ ಹತ್ರ ಚೆಕ್ ಮಾಡ್ಸಿ. ಎಲ್ಲ ಓಕೆ ಅಂತ ಹೇಳಿದ್ಮೇಲೆ ಸರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಡೈರೆಕ್ಟ್ ಆಗಿ ಆಫೀಸಿಗೆ ಬನ್ನಿ, ವಿಸಿಟ್ ಮಾಡಿ. ಸೈಟ್ ಆಫೀಸ್ ಕೂಡ ಇಲ್ಲೇ ಇದೆ. ಬನ್ನಿ, ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಆದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗ್ಬೋದು. ನೀವು ಲೋನ್ಗಾದ್ರೂ ಹೋಗ್ಬೋದು, ಇಲ್ಲ ಕ್ಯಾಶ್ಗಾದ್ರೂ ಹೋಗಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು. ಆದ್ರೆ ಸರೌಂಡಿಂಗ್, ಬಿಡದಿ ಸರೌಂಡಿಂಗ್ ಅಂತೂ ನಿಮ್ಗೆ ಈ ಪ್ರೈಸ್ ಅಲ್ಲಂತೂ ಎಲ್ಲೂ ಸಿಗಲ್ಲ ಅಂತಾನೆ ಖಂಡಿತ. ಹೇಳ್ಬೋದು.
ಅಲ್ವಾ ಸರ್? ಖಂಡಿತವಲ್ಲ ಮೇಡಮ್. ಸರ್ ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಒಂದು ಒಳ್ಳೆ ಲೇಔಟ್ನ ಇವತ್ತು ನಮ್ಮ ವೀಕ್ಷಕರಿಗೆ ತೋರಿಸಿದೀರಾ. ಖಂಡಿತವಲ್ಲ ಮೇಡಮ್. ನಮಗೂ ತುಂಬಾ ಸಂತೋಷ ಆಯ್ತು ನೀವು ಹಾ, sir. ವಿಸಿಟ್ ಕೊಟ್ಟಿದ್ದಕ್ಕೆ ನಮ್ಮ ಲೇಔಟ್ಗೆ. ಓಕೆ ಸರ್, ಥ್ಯಾಂಕ್ ಯು ನಿಮ್ಮ ಸರ್. ಪ್ರತಿಯೊಬ್ಬ ಆಡಿಯನ್ಸ್ಗೂ ಹೇಳಿ ಅವರು ಹ್ಮ್. ಬಂದು ವಿಸಿಟ್ ಮಾಡ್ಲಿ. ಹ್ಮ್, ವಿಸಿಟ್ ಜೊತೆಗೆ ಇನ್ವೆಸ್ಟ್ ಮಾಡ್ಲಿ. ಹೌದು. ನಿಮ್ಮನ್ನು ನೆನ್ಸ್ಕೊಳ್ತಾರೆ, ಜೊತೆಗೆ ನಮ್ಮನ್ನು ನೆನ್ಸ್ಕೊಳ್ತಾರೆ. ಯಾಕಂದ್ರೆ ಆ ತರ ಅಪ್ರಿಸಿಯೇಷನ್ ಸಿಗುತ್ತೆ ಅಪ್ರಿಷಿಯೇಷನ್ ಸಿಗುತ್ತೆ. ಖಂಡಿತವಾಗ್ಲು. ಹೌದು. ಹ್ಮ್. ಹೇಳಿ ನಿಮ್ಮ ಆಡಿಯನ್ಸ್ಗೆ. ನಿಮ್ಗೂ Okay, sir. ಒಳ್ಳೇದಾಗ್ಲಿ ಮೇಡಮ್. ಆಲ್ ಓಕೆ ದಿ ಸರ್, ಬೆಸ್ಟ್. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಒಂದು ಒಳ್ಳೆ ಲೇಔಟ್ನ ತೋರಿಸಿದೀನಿ. ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ದಿದ್ದು ಮೇಡಮ್ BMRD ಅಪ್ರೂವ್ ಆಗಿರೋಂತ ರೇರಾ ಅಪ್ರೂವ್ ಆಗಿರೋಂತ ಸೈಟ್ಸ್ ನ ತೋರಿಸಿ ಅಂತ. ಅದಕ್ಕೋಸ್ಕರ ಇವತ್ತು ಈ ಲೇಔಟ್ನ ತೋರಿಸಿದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗೋಸ್ಕರ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್, ಅದಕ್ಕೊಂದ್ಸಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಎಲ್ಲ ಡೀಟೇಲ್ಸ್ ಕೂಡ ತಗೋಬಹುದು ನೀವು. ಹಾಗೆ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನು ಹೊಸ ವಿಡಿಯೋ ಜೊತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.